ನಾವ್ ಇವಾಗ ಬೈಬ್ಯಾಕ್ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಮೆಥಡ್ ನಾವ್ ಹೇಳೋ ಟೈಮ್ ಕರೆಕ್ಟ್ ಆಗಿ ಮಾಡಿದ್ರೆ ಎಕರೆಗೆ 5 ಲಕ್ಷ ಗ್ಯಾರಂಟಿ. ಎಕರೆಗೆ ನಮ್ಮ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ 10,000 to 20,000 ರೂಪಾಯಿ ಒಂದು ಎಕರೆಗೆ ಕೆಮಿಕಲ್ ಹೊಡಿತಾ ಇದ್ದಾರೆ. ಇದು ಬಿಟ್ಟು ಫರ್ಟಿಲೈಸರ್ ಬಿಟ್ಟು ಕೆಮಿಕಲ್ ಹೊಡಿತಾ ಇದ್ದಾರೆ. ಅಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದಾರೆ. ಅಷ್ಟೆಲ್ಲ ಖರ್ಚು ಮಾಡಬೇಕಾಗಿಲ್ಲ. ಯಾಕೆ ಅಂತಂದರೆ ಇವತ್ತು ತರಕಾರಿಯವರೊಬ್ಬರು ಸರೋಯಿತು ಅಂದರೆ ಸಹ ನಮ್ಮ ದೇಶದಲ್ಲಿ ಆರೋಗ್ಯ ಹೆಚ್ಚಿಕೊಳ್ಳುತ್ತೆ ಅಂತ ಪರಿಸ್ಥಿತಿಯಲ್ಲಿ ರೈತರಿಗೆ 1 ವರ್ಷ ಒಳ್ಳೆ ಬೆಳೆ ಬಂದರೆ ಸಾಕು ನಂಗೆ. ಅವ್ರೆ 5 ವರ್ಷ ಬೇಕೇ ಆಗಿಲ್ಲ ಅವ್ರಿಗೆ. ನಾನು ಮಾಡಿರೋ ಖರ್ಚಿಗೆ ಒಂದು 3 ರಿಂದ 4 ಪಟ್ಟು ಹಣ ಸಿಕ್ಕಿದ್ರೆ ಅವನಿಗೆ ಅಷ್ಟೇ ಸಾಕು. 5 ವರ್ಷದ ತನಕ ಅವ್ರು ಕಾಯೋದೇ ಇಲ್ಲ. 2 ಫಸಲು ಬಂದರೆ ದೊಡ್ಡ ಅದೇ ಅವ್ರಿಗೆ ಮೊದಲನೇ ಫಸಲು ಬಂದರೆ ತುಂಬ ಅವರ ತೃಪ್ತಿ, ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೆ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಾನು ಹೇಳೋದು ಆಲ್ರೆಡಿ ಪ್ರಕೃತಿ ನಮಗೆ ಬೇಕಾದಷ್ಟು ಕೊಟ್ಟಿದೆ, ಅದರಿಂದ ಕೃಷಿ ನಡೀತಾ ಇದೆ. ಖಂಡಿತ. ಇಲ್ಲಿ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾವುದಾದ್ರೂ ಒಬ್ಬ ರೈತ ಏನಾದರೂ ಉಪಯೋಗ ಮಾಡ್ಕೋಬೇಕಾದ್ರೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋ ಹಕ್ಕು ಆತನಿಗೆ ಇರ್ತದೆ. ಯಾಕೆ ಅಂತಂದ್ರೆ ಇದು ಒಂದು ಸಲ ಉಪಯೋಗ ಮಾಡುವಂಥದ್ದು ಅಲ್ಲ ಅಲ್ವಾ? ಈಗ ಒಂದ್ಸಲ ಶುರು ಆದ್ರೆ ನಿರಂತರ ಮಾಡ್ತಾ ಹೋಗ್ತಾನೆ. ನಾನೇನು ನನ್ನ ಜಮೀನಿಗೆ ಹಾಕ್ತಾ ಇದ್ದೀನಿ ಅನ್ನೋ ಅರಿವು ಆತನಿಗೆ ಇಲ್ಲ ಅಂತಂದ್ರೆ ಹಾಗೆ ಆತ ಅದ್ರ ಮೇಲೆ ನಂಬಿಕೆ ಇರಬೇಕು. ನಂಬಿಕೆ ನೋಡಿ, ನಾನು ಅದೇ ಹೇಳೋದು. ಇವಾಗ ಹೊಸಬ್ರು ಗೊತ್ತಿಲ್ಲದೆ ಇರೋರು ಏನ್ ಮಾಡ್ಬೇಕಂದ್ರೆ, ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ನಿಮಗೆ 100 ವಿಡಿಯೋಸ್ ಇದೆ. ಇಲ್ಲಿ ಪ್ರತ್ಯಕ್ಷವಾಗಿ ಬಂದು ನೋಡ್ಬೋದು. ನೀವೇ ನೋಡಿ, ಕೆಮಿಕಲ್ ಹಾಕಿದ್ರು ಇಷ್ಟು ಚೆನ್ನಾಗಿ ಬೆಳೆಯಲ್ಲ. 7 ತಿಂಗಳಿಗೆ ಅಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಬಿಕಾಸ್ ಆಫ್ ನ್ಯಾಚುರಲ್ ಬ್ಯಾಕ್ಟೀರಿಯಾಸ್. ಇನ್ನೊಂದು ಹೇಳ್ತೀನಿ, ನಮ್ಮ ನ್ಯಾಚುರಲ್ ಪದ್ಧತಿಲಿ ಏನಪ್ಪ ಅಂತಂದರೆ, ಇವಾಗ ಬ್ಯಾಕ್ಟೀರಿಯಾ ನಿಮಗೆ ಎಷ್ಟೊಂದು ಕಂಪ್ನಿಗಳು ಇದ್ದಾವೆ. ಸೊ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಯಾರೋ ಒಂದು ಕ್ಯಾನ್ ಕೊಡ್ತಾರೆ, ತಗೊಂಬಂದು ಹಾಕ್ಬಿಟ್ರೆ ಫೇಲ್ಯೂರ್. ಅದು ಸರಿ ಸರ್, ನನ್ನ ಪದ್ಧತಿ ಫಾಲೋ ಮಾಡಿದ್ರೆ ಮಾತ್ರ. ಇದು ಒಂದೇ ಮೇಯ್ನ್ ಅಲ್ಲ. ನಮ್ಮದು ನಾವೇನೋ ಒಂದು ಕೊಡ್ತೀರಿ ಹಾಕ್ಬಿಡಿ ಅಂದರೆ ಫೇಲ್ಯೂರ್ ಆಗುತ್ತೆ. ಅದು ಒಂದು 10% ಭಾಗ ಅಷ್ಟೇ. ಅದಕ್ಕೆ ನಾವು ಜಾಸ್ತಿ ಅದನ್ನು ಎಂಫಸೈಸ್ ಮಾಡ್ತಾ ಇಲ್ಲ. ನಮ್ಮ ಪದ್ಧತಿ ಫಸ್ಟಿಂದ ನಾವೇನು ಹೇಳ್ಕೊಡ್ತಾ ಇದ್ದೀರಿ, ಪ್ರತಿಯೊಂದು ಫಸ್ಟ್ ನೀವು ಹಸರಲೆ ಗೊಬ್ಬರ ಮಾಡಬೇಕು. ನಾವು ಬಾಳೆ ಸ್ಟಾರ್ಟ್ ಮಾಡೋಕ್ಕೆ 2 ತಿಂಗಳು ಮುಂಚೆ ನಾವು ನಮ್ಮ ಪದ್ಧತಿ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಅದಿಲ್ಲ, ಎಲ್ಲಿಗೆ ಆಮೇಲೆ ಬರೋಣ. ನಂದು ಇನ್ನೂ ಪ್ರಶ್ನೆ ಮುಗ್ದಿಲ್ಲ. ಈಗ ನೀವು ಇದು ಮಾತಾಡ್ತಾ ಹೇಳಿದ್ರಿ, ಉದಾಹರಣೆ ತೊಗೊಂಡ್ರಿ ಪಾಳ್ಯಕರ್ ಅವ್ರದ್ದು ಈ ಥರದ್ದು. ಅಂದ್ರೆ ಇಡೀ ಜಗತ್ತಿಗೆ ಪಾಳ್ಯಕರ್ ಅವರು ತಮ್ಮದ ಒಂದು ಕೊಡುಗೆ ಕೊಟ್ಟು ಹೋಗಿದ್ದಾರೆ. ಅದು ಕೈ ಬೆರಳಲ್ಲಿ ಅದು ಸಿಗ್ತಾ ಇದೆ ಎಲ್ರಿಗೂ ಕೂಡ ಅಲ್ವಾ? ನೀವು ಹೇಳ್ತಾ ಇದ್ರಿ ನಾವೇನು ಚಾರ್ಜ್ ಮಾಡೋದಿಲ್ಲ, ಎಲ್ಲವೂ ಫ್ರೀ ಆಗಿದೆ ಅಂದರೆ ನಿಮ್ಮ ಮನೋಭಾವ ಸಮಾಜ ಸೇವೆ, ರೈತರಿಗೆ ಅದನ್ನು ಕೊಡುವಂಥದ್ದು, ಇದು ಬೆಳೀಲಿ ಅನ್ನೋ ಉದ್ದೇಶ ಅಂತದ್ದು. ಈಗ ಅದು ಬೆಳೀಲಿ ಬಿಡಿ, ಬೆಳೆದ್ರೆ ಇನ್ನೂ ದೊಡ್ಡದಾಗಿ ಅಗಾಧವಾಗಿ ಬೆಳೆಯುತ್ತೆ. ಆತನಿಗೆ ತಿಳ್ಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಇಲ್ಲ. ತಿಳ್ಕೊಳ್ಳೋಂಥದ್ದು ಏನಂದ್ರೆ ಇಲ್ಲೇನು ಮ್ಯಾಜಿಕ್ ಇಲ್ಲ. ಪ್ರಾಬ್ಲಮ್ ಏನು ಅಂದ್ರೆ, ಇವಾಗ ನಾನು ನಿಮಗೆ ಕೊಡ್ತೀನಿ, ನೀವು ತಗೊಂಡೋಗಿ, ಇವಾಗ ನೀವು ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಇದ್ದೀರಾ, ಒಬ್ರು ರೈತರು ಅವರು ಫ್ರೀಯಾಗಿ ಕೊಟ್ಟೆ. ಫಸ್ಟ್ ಆಫ್ ಆಲ್ ಇದು ಮ್ಯಾನುಫ್ಯಾಕ್ಚರ್ ನಾವು ಲಕ್ಷಾನುಗಂಟ್ಲೆ ಎಕರೆಗೆ ಇಡೀ ಜಗತ್ತಿಗೆ ಮಾಡೋಷ್ಟು ನಮ್ಗೆ ಶಕ್ತಿ ಇಲ್ಲ. ಒಂದು ಇನ್ನೊಂದು ಏನಂದ್ರೆ ನಮ್ದು ಕಮ್ಯುನಿಟಿ ಬೇಸ್. ಇವಾಗ ನೀವೊಂದು 100 ಜನ ಮಾಡ್ತಾ ಇದ್ದೀರಾ, ಆ 100 ಜನಕ್ಕೆ ನಾವು ಪದ್ಧತಿ ಹೇಳ್ಕೊಡ್ತಾ ಇದ್ವಿ ಫಸ್ಟ್ ಇಂದ ಎಂಡ್ ತನಕ. ಪ್ಲಸ್ ಏನಪ್ಪಾ ಅಂದ್ರೆ, ಇದು ನೀವು ದನದ ಗೊಬ್ಬರ ಒಂದು ಹಸು ಇಟ್ಕೊಂಡು ಪಾಳೇಕರ್ ಅವ್ರದ್ದು ಮಾಡಿ ಅಂದ್ರೇನೆ ಎಷ್ಟೊಂದು ಜನ ಮಾಡ್ತಾ ಇಲ್ಲ ಇವತ್ತಿನ ದಿನ. ಯಾಕಂದ್ರೆ ಕಾಂಪಿಟೇಷನ್ ಇದೆ ಇವತ್ತು. ಪಾಳೇಕರ್ ಅವ್ರು ಇವಾಗ 100 ಜನ ನಾವು ಸೇರಿಸ್ಬಿಟ್ಟು, ಪಾಳೇಕರ್ ಒಂದು ಹಳ್ಳಿಲಿ ಒಂದು ಡಿಸ್ಟಿಕ್ಕೇ ತಗೊಳ್ಳಿ, ಪಾಳೇಕರ್ ಅವ್ರು ಎಷ್ಟು ಜನ ಮಾಡ್ತಾ ಇದ್ದಾರೆ? 4 ಜನ 5 ಜನ. ಇನ್ನ ಲಕ್ಷಾಂತರ ಜನ ಯಾರು ಆರ್ಗ್ಯಾನಿಕೇ ಮಾಡ್ತಾ ಇಲ್ಲ. ನಾವು ಅದೆಲ್ಲ ಟ್ರೈ ಮಾಡಿ ಫೇಲ್ಯೂರ್ ಆಗಿ ಇವತ್ತಿನ ದಿನ ನಾವು ಕಾಂಪಿಟೇಷನ್ ಮಾಡ್ತಾ ಇರೋದು ಕೆಮಿಕಲ್ ಫಾರ್ಮಿಂಗ್ ಕಾಂಪಿಟೇಷನ್ ಇದು. ಸೊ ಇದು ಏನಾಗುತ್ತೆ, ಇವಾಗ ನಾನು ಒಬ್ರಿಗೆ ಇವಾಗ ನನ್ನ ಎಕ್ಸ್ಪೀರಿಯನ್ಸಲ್ಲಿ ರೈತರು 99.9% ಫೇಲ್ಯೂರ್ ಆಗ್ತಾ ಇರೋದು ಏನು ಅಂದರೆ, ಯಾರೂ ಮೆಥಡೇ ಸರಿಗೆ ಮಾಡಲ್ಲ. ಸೊ ಇದು ಮೆಥಡ್ ಏನಪ್ಪ ಅಂತಂದರೆ, ಇವಾಗ ನಾನು ಫ್ರೀಯಾಗಿ 100 ಜನಕ್ಕೆ ಕೊಟ್ಟರೆ ಆ 100 ಜನನೂ ನೆಕ್ಸ್ಟ್ ಒಂದು 3 ಮಂತ್ಸಿಗೆ ಯಾರು ಯೂಸ್ ಮಾಡ್ತಾರಲ್ಲ. ಇದೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಿ. ಫ್ರೀಯಾಗಿ ಕೊಟ್ಟಿದ್ದೀರಿ, ತಗೊಳ್ಳಿ ಇದು ಹಾಕಿ ಚೆನ್ನಾಗಾಗುತ್ತೆ. ಬಿಸಾಕಿರ್ತಾರೆ ಎಷ್ಟೊಂದು ಜನ, ಸರ್ ಯೂಸೇ ಮಾಡಿಲ್ಲ ಸರ್, 2 ತಿಂಗಳಾಯ್ತು ಹಂಗೆ ಬಿದ್ದಿದೆ. ಫಾಲೋ ಅಪ್ ಮಾಡಿದಾಗ ಯಾಕೆ ಅಂದರೆ, ಫಸ್ಟ್ ಆಫ್ ಆಲ್ ಫ್ರೀ ಅಂದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಅಲ್ಲಲ್ಲ, ಈಗ ರೈತನೂ ಕೇಳ್ತಿಲ್ಲ, ಅವನು ಲಕ್ಷಾಂತರ ಖರ್ಚು ಮಾಡ್ತಾ ಇದ್ದಾರೆ. ಖಂಡಿತ ಈ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾನೆ ಇದ್ದಾರೆ, ಅನಿವಾರ್ಯ. ಹಾಗಾಗಿ ನಿಮ್ಮದೇನು ದೊಡ್ಡ ಅಮೌಂಟ್ ಅಂತ ನಾನು ಅನ್ಕೊತಾ ಇಲ್ಲ, ಅವರು ಅನ್ಕೋತಾ ಇಲ್ಲ. ಈಗ ಆತನಿಗೆ ಆರ್ಗ್ಯಾನಿಕ್ ಆಗಿ ಏನು ಅಪಾಯ ಇಲ್ಲದೆ, ಏನು ವಿಷಕಾರಿ ಅಲ್ಲದೆ ಬೆಳೆಯುವಾಗ ಆತನಿಗೆ ಖುಷಿನೇ ಇರ್ತದೆ. ಖಂಡಿತ ಇಲ್ಲ ಅಂತ ಏನಿಲ್ಲ. ನನ್ನ ಉದ್ದೇಶ, ನನಗೆ ಅರಿವಿಗೆ ಬಾರದೆ ನನ್ನ ಜಮೀನಿಗೆ, ಈಗ ಅದು ಕೆಮಿಕಲ್ಲೇ ಆಗಲಿ ಸರ್, ಅದನ್ನ ಹೇಳ್ಕೊಡ್ತಾನೆ ಅವನು, ಇದು ಹುಳ ಸಾಯುತ್ತೆ, ಇದು ಸಾಯುತ್ತೆ, ಇದು ಭೂಮಿಗೆ ಹಾಕಿದ್ರದಾಗುತ್ತೆ, ಅದ್ರ ಮೇಲೆ ಎಲ್ಲ ಇರುತ್ತೆ ಅಂತ ಅನ್ಕೊಳ್ಳೋಣ. ಇಲ್ಲ ಅಂದ್ರೆ ಹಂಗೆ ಮಾರಕ್ಕೆ ಯಾವ ಕಂಪನಿಗೂ ಸಾಧ್ಯವೇ ಇಲ್ಲ. ಹಾಗಾಗಿ ನಿಮ್ಮ ಇದರಲ್ಲಿ ಆ ಡೀಟೇಲ್ಸ್ ಎಲ್ಲ ಇದೆಯಾ? ಇದ್ರೆ ಹೇಗೆ? ನಮ್ಮ ಡೀಟೇಲ್ಸ್ ಏನಂದ್ರೆ, ನಾವು ವಿಚಾರ ಮಾಡಿರೋ ಹಾಗೆ
ನಾವು ಏನೇ ಒಂದು ಕಂಪನಿ ಮಾಡಿದಾಗ ಅದಕ್ಕೆ ನೀವು ಫುಲ್ಲು ಡೀಟೇಲ್ಸ್ ಕೊಡಬೇಕು, ಇದ್ರಲ್ಲಿ ಏನಿದೆ, ಎಷ್ಟು ಗ್ರಾಮ್ ಇದೆ, ಏನಿದೆ ಎಲ್ಲ. ನಾವು ಸ್ಟಿಕ್ಕರೇ ಹಾಕೋ ಹೋಗಿಲ್ಲ, ಲಾ ಪ್ರಕಾರ ನಾನು ಹೇಳ್ತಾ ಇರೋದು. ನಾವು ನಮ್ಮ ಕಮ್ಯುನಿಟಿ ಬೇಸ್, ಇವಾಗ ನೀವು ಒಬ್ರು ಜಾಯಿನ್ ಆಗ್ತಾ ಇದ್ದೀರಾ ಅಂದ್ರೆ ಅವರು ಆಲ್ರೆಡಿ ನಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡು, ಹೌದು ನಾನು ನಿಮ್ಮಲ್ಲಿ ಬಂದು ಜಾಯಿನ್ ಆಗ್ತೀನಿ, ಈ ಥರ ಚೆನ್ನಾಗಿ ಬೆಳೀತಾ ಇದೆ ಅಂದರೆ ನನಗೂ ಖುಷಿ ಇದೆ, ನಾನು ಮಾಡಬೇಕು ಅಂತ ಆಲ್ರೆಡಿ ಅವರೆಲ್ಲ ಸ್ಟಡಿ ಮಾಡಿ ಜಾಯಿನ್ ಆಗೋವ್ರಿಗೆ ಮಾತ್ರ ನಾವು ಕೊಡೋದು. ಸೊ ಹಾಗಾಗಿ ಅವ್ರಿಗೆ ಆಲ್ರೆಡಿ ಈಸ್ ಹ್ಯಾಪಿ ಡೂಯಿಂಗ್ ವಿತ್ ಅಸ್. ನಮ್ಮ ಹತ್ರ ಬಂದು ಸೇರಿಕೊಂಡು ಸಾವಯವ ಕೃಷಿ ನಾನು ಈ ಥರ ಬೆಳಿಬೇಕು ಅಂತ ಅವರು ಖುಷಿಯಿಂದ ಆಲ್ರೆಡಿ ಎಲ್ಲ ತಿಳ್ಕೊಂಡು ಬರ್ತಾ ಇರೋದ್ರಿಂದ ಇಲ್ಲಿ ತನಕ ನಮ್ಗೆ ಯಾರೂ ಪ್ರಶ್ನೆ ಮಾಡಿಲ್ಲ. ದಿಸ್ ಈಸ್ ನ್ಯಾಚುರಲ್. ನಾನೇ ಕುಡಿದು ತೋರಿಸ್ತೀನಿ, ಸರ್ಟಿಫಿಕೇಶನ್ ಬೇಕಾ ಅಂತ ಎಷ್ಟೊಂದು ಜನ ಕೇಳಿದ್ರು. ಔಷಧಿ ನಂಗೆ ಟಕ್ ಅಂತ ನಾನೇ ಅಲ್ಲ, ಅದು ಎಲ್ಲಿಯಾದರೂ ಟೆಸ್ಟ್ ಆಗಿದೆಯಾ? ಸರ್ಟಿಫಿಕೇಟ್ ಟೆಸ್ಟಿಗೆ ನಾವು ಆಲ್ರೆಡಿ ಕೊಟ್ಟಿದ್ದೀರಿ ಇವಾಗ GKVKಗೆ. ಏನಕ್ಕೆ ಅಂದರೆ ನಾಳೆ ದಿನ ಇದರಿಂದ ನಾವು ನೆಕ್ಸ್ಟ್ ಕಂಪ್ನಿ ಮಾಡಬೇಕಾ ಏನೋ ಒಂದು ಫ್ಯೂಚರ್ ಪ್ಲ್ಯಾನಿಗೆ ನಾನು ಆಲ್ರೆಡಿ GKVK ಟೆಸ್ಟಿಂಗ್ ಕೊಟ್ಟಿದ್ದೀರಿ. ಸೊ ಹಾಗಾಗಿ ಒಂದು ಟೆಸ್ಟ್ ಲೀಗಲಿ, ಇನ್ನೊಂದು ಟೆಸ್ಟ್ ಏನು ಅಂದರೆ ನಾನೇ ಕುಡ್ದಿದ್ದೀನಿ. ನಮ್ಮ ರೈತರೆಲ್ಲ ಇಷ್ಟು ದಿನ ಮಾಡ್ತಿರೋರು ನಾನು ಕುಡಿದ್ಮೇಲೆ ಅವರು ಕುಡಿದು ನೋಡಿದ್ದಾರೆ, ಏನೂ ತೊಂದರೆ ಇಲ್ಲ. ಏನಕ್ಕೆ ಅಂದರೆ ಇಟ್ ಇಸ್ ನ್ಯಾಚುರಲ್ ಬ್ಯಾಕ್ಟೀರಿಯಾಸ್, ಇದೇನು ಕೆಳಗಡೆ ಹಾರ್ಮ್ಫುಲ್ ಫಾರ್ ಹ್ಯೂಮನ್ಸ್. ಇಲ್ಲಿ ಕೆಳಗಡೆ ಬೇರ್ಗೆ ಹಾಕೋದು, ಅದು ಬುಡಕ್ಕೆ ಹಾಕೋದು. ಸೊ ಗಿಡಕ್ಕೆ ಬೇಕಾಗಿರೋ ಅಂತ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನು ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ ಭೂಮಿಲಿ, ಇನ್ಸಾಲ್ಯುಬಲ್ ಇರೋದನ್ನ ಅದು ಸಾಲ್ಯುಬಲ್ ಸ್ಟೇಟಿಗೆ ಮಾಡಿ ಗಿಡದ ಬೇರಲ್ಲಿ ಅದೇ ಅವೈಲಬಲ್ ಫಾರ್ಮ್ ಕೊಡುತ್ತೆ. ಅಲ್ಲ, ಒಂದು ಹಕ್ಕು ನಿಮಗಿದೆ ಅದನ್ನು ಯಾಕೆ ಅಂತಂದರೆ ಎಲ್ಲ ಕಂಪನಿಗಳು ತಮ್ಮದು ಇನ್ನೂ ಅದು ಮಾರ್ಕೆಟಿಗೆ ಬರೋ ಹಂತದಲ್ಲಿ ಇರುವಾಗ ಯಾರೂ ಫಾರ್ಮುಲಾ ಬಿಟ್ಕೊಡೋದಿಲ್ಲ. ಅದರ ಅರಿವು ನನಗಿದೆ, ಅದು ತೊಂದರೆ ಏನಿಲ್ಲ. ಬಟ್ ನನ್ನ ಉದ್ದೇಶ ಆ ನೆಪದಲ್ಲಿ ಮಾರ್ಕೆಟಿಗೆ ಬಂದ್ಮೇಲೆ ಆದರೂ ಅದ್ರದ್ದೆಲ್ಲ ಮಾಹಿತಿ ಇರುತ್ತಲ್ವಾ ಅದ್ರ ಮೇಲೆ. ಮಾರ್ಕೆಟಿಗೆ ಕಮರ್ಷಿಯಲ್ ಆಗಿ ಮಾಡಬಾರ್ದು ಅಂತಾನೆ ನಮ್ಮ ಉದ್ದೇಶ ಇರೋದು ಸರ್. ಈಗ ಒಂದು ಈ ಥರದ ಬೆಳೆ ಇದು ಎಷ್ಟು ತಿಂಗಳದ್ದು ಸರ್? ಈಗ ಇದು 7 ತಿಂಗಳಲ್ಲಿ. ಇದು ನಾರ್ಮಲ್ ಆಗಿದ್ರೆ ಹೆಂಗಿರ್ತಿತ್ತು ಇದು ಸರ್? 1 ಎಕರೆ ನೀವು ಬೆಳೆಯಕ್ಕೆ 1 ಲಕ್ಷ ಖರ್ಚು ಮಾಡ್ತಾರೆ ಯಾರು ರೈತರು. ಇಲ್ಲೇ ತೋರಿಸಿ ಸರ್ ಬುಡ, ಈ ತರ ಬುಡ. ಆಮೇಲೆ ಚಾಲೆಂಜ್ ಮಾಡೋದು ಎಲ್ಲ ಕಡೆ ನಾನೇನು ಅಂದ್ರೆ ಕೆಮಿಕಲ್ ಹಾಕಿ ಇವತ್ತಿನ ದಿನ 10 kg ಬರ್ತಾ ಇಲ್ಲ, 10 kg ಬಂದ್ರೆ ಸಾಕು ಅಂತ ರೈತರು ಕೈ ಮುಗಿತಾರೆ. ಇದನ್ನ ಯೂಸ್ ಮಾಡಿರೋರು ಎಲ್ಲ ಇವರೆಲ್ಲ ಯೂಸ್ ಮಾಡಿರೋರು ರೈತರು, ಇಲ್ಲೇ ಬರ್ತಿರೋರು ಒಂದು 10 ಜನ ಯೂಸ್ ಮಾಡಿರೋರು ಬರ್ತಾ ಇದಾರೆ. ಅವರೆಲ್ಲ ಯೂಸ್ ಮಾಡಿ ನಮಗೆ ಮಿನಿಮಮ್ ಅಂದ್ರು 12 kg ಗ್ಯಾರಂಟಿ, ನಮ್ಗೆ 20, 18, 22 ಎಲ್ಲ ಬಂದಿದೆ. ಕೆಮಿಕಲ್ 1 ಲಕ್ಷ ಖರ್ಚು ಮಾಡಿದ್ರು ಬರ್ತಿಲ್ವಲ್ಲ. ಓಕೆ, ಇದರಲ್ಲಿ ಆಲ್ರೆಡಿ ಎಷ್ಟು ಬೆಳೆ ಬಂದಿದೆ ನಿಮ್ಗೆ? ಹಿಂದಕ್ಕೆಲ್ಲ ಬೆಳೆ ಬಂದಿದೆ ಬೇಕಾದಷ್ಟು ಬಂದಿದೆ ಅಲ್ವಾ? ಸಕ್ಸಸ್ ಆಗಿರೋ ರೈತರು ಇದ್ದಾರೆ, ನಿಮ್ದನ್ನು ಯೂಸ್ ಮಾಡಿ. ಪಟ ಕೂಡ ಮಾಡುವಂಗಿಲ್ಲ. ಅನ್ನೆಸೆಸರಿ ಲೇಬರ್ ಖರ್ಚು ಉಳಿಯುತ್ತೆ ನಮ್ಗೆ, ಅನ್ನೆಸೆಸರಿ ಉಳ್ಮೆ ಉಳಿಯುತ್ತೆ. ನಮ್ಮ ಪದ್ಧತಿಲಿ ಮಾಡಿದಾಗ ನಾವ್ ಇವಾಗ ಬೈಬ್ಯಾಕ್ ಮಾಡ್ತಿರೋ ಉದ್ದೇಶ ಏನಮ್ಮ ಅಂದ್ರೆ, ನಮ್ಮ ಮೆಥಡ್ ನಾವ್ ಹೇಳೋ ಟೈಮ್ ಕರೆಕ್ಟ್ ಆಗಿ ಮಾಡಿದ್ರೆ ಎಕರೆಗೆ 5 ಲಕ್ಷ ಗ್ಯಾರಂಟಿ. ಎಕರೆಗೆ ನಾವು ಹಾಪ್ಕಾಮ್ಸ್ ರೇಟ್ ಏನ್ ಕೊಡ್ತಾ ಇದಾರೆ ಆ ರೇಟಿಗೆ ನಾವು ಬೈಬ್ಯಾಕ್ ಮಾಡ್ತಾ ಇದ್ರಿ. ಸೆಕೆಂಡ್ಸ್ ಇಲ್ಲ ಮೇನು. ಏನು ಮಾಡ್ತೀರಿ ನೀವು ಅದನ್ನು ಬೈಬೇಕು ಅಷ್ಟು ತೊಗೊಂಡು? ಅದು ತಗೊಂಡು ನಾವು ಇವಾಗ ಬ್ಯಾಂಗ್ಳೂರಲ್ಲಿ ನಮ್ಮದೇ ಓನ್ ಬ್ರ್ಯಾಂಡ್ ಆಗಿ ಮಾಡೋಣ ಅಂತ ನಾವು ಡಿಸೈಡ್ ಮಾಡಿದ್ದೀವಿ ವರ್ಷದಿಂದ. ಫಸ್ಟ್ ಟೈಮ್ ಬ್ರ್ಯಾಂಡೆಡ್ ಬನಾನಾ. ಬ್ರ್ಯಾಂಡೆಡ್ ಬನಾನಾ ಮಾಡೋದಕ್ಕೆ ಚಾನಲ್ ಮೂಲಕನೇ ನಾವು ಫಸ್ಟ್ ಟೈಮ್ ಹೇಳ್ತಾ ಇರೋದು. ನೆಕ್ಸ್ಟ್ ಹೇಳೋಣ ಅಂತಿದ್ದೆ ನಾನು, ನೀವೇ ಕೇಳಿದ್ರಿ. ಅಲ್ಲ, ಒಳ್ಳೇದು ಸರ್. ಈಗ ರೈತನಿಗೆ ಪ್ರಾಬ್ಲಮ್ ಇರೋದು ಮೂಲ ಸಮಸ್ಯೆ ಏನು ಗೊತ್ತಾ ಸರ್? ಮಾರ್ಕೆಟ್ ಬೆಳಿತೀವಿ, ಎಲ್ಲ ಮಾಡ್ತೀವಿ, ಮಾರ್ಕೆಟ್ ಇಲ್ಲ. ನೀವು ಮಾರ್ಕೆಟ್ ತಗೋತೀರಿ, ಅದು ಮಾರ್ಕೆಟ್ ರೇಟ್ ಕೊಟ್ಟು ಒಳ್ಳೆ ರೇಟ್ ಕೊಟ್ಟು ಅಂದ್ರೆ ದೇವರು ನೀವು ನಮಗೆ. ನನಗೆ ಅದರಲ್ಲಿ ಅನುಮಾನ ಇಲ್ಲ. ಬಟ್ ನನ್ನ ಕಳಕಳಿ ಇಷ್ಟೇ, ಹಿಂಗೆ ಸುಮಾರು ವಿಡಿಯೋಗಳು ಮಾಡಿದ್ದೀವಿ ಸರ್ ಕೃಷಿಯನ್ನು. ನೀವು ಹೇಳ್ದಂಗೆ ಒಬ್ರಿಗೂ ಇದಕ್ಕೆ ಹೋಗ್ರಿ ಅಂತಾರೆ, ಸಗಣಿ ಗೊಬ್ಬರ ಹಾಕ್ರಿ ಅಂತ ಒಬ್ರು ಅಂತಾರೆ, ಇನ್ನೇನೋ ಅಂತಾರೆ. ಈಗ ಇದು ಹೊಸ ಮೆಥಡ್, ನೀವೇನೋ ಮಾಡಬೇಡಿ ಸರ್. ಹತ್ರ ನಾನು ಹೇಳ್ತಾ ಇದ್ದೀನಿ, ನಿಮಗೂ ಚಾಲೆಂಜ್ ಮಾಡಿ ಹೇಳ್ತೀನಿ. ನಾನು ನನ್ನ 100 ವಿಡಿಯೋ ನೋಡಿ ಯೂಟ್ಯೂಬಲ್ಲಿ ಫಸ್ಟ್ ಅರ್ತ್ ಫಾರ್ಮರ್ಸ್ ಅಲ್ಲಿ ಫಸ್ಟ್ ಇಂದ ಸ್ಟಾರ್ಟ್ ಮಾಡಿ ಎಂಡ್ ತನಕ ನಾವು ಇನ್ನೊಂದು ಹೇಳ್ಬೇಕು ಏನು ಅಂದ್ರೆ, ಯಾರೋ ಇವಾಗೆಲ್ಲ ನೀವು ವಿಡಿಯೋ ಮಾಡ್ತೀರಾ, ಅರ್ಧ ಗಂಟೆ 1 hour ಅವರೆಲ್ಲ ಹೇಳ್ತಾರೆ, ಎಷ್ಟು ಜನ ಅದನ್ನ ಫಾಲೋ ಮಾಡೋಕ್ಕಾಗುತ್ತೆ? ಯಾಕಂದರೆ ಫುಲ್ ಮಾಹಿತಿ ಇಲ್ವೇ ಇಲ್ಲ. ನಮ್ಮ ಹತ್ರ ಇರೋ ಅಂಥ ಮಾಹಿತಿ ಏನು ಅಂದರೆ, ಸ್ಟಾರ್ಟಿಂಗ್ ಬಾಳೆ ನಾಟಿ ಮಾಡೋಕ್ಕೆ 2 ತಿಂಗಳು ಮುಂಚೆಯಿಂದ, ಇದೇ ಜೂನಿಂದ ನಾವು ಸ್ಟಾರ್ಟ್ ಮಾಡಬೇಕು. ಹಸರಲೆ ಗೊಬ್ಬರ ಮಾಡಿ ಭೂಮಿ ಫಲವತ್ತು ಮಾಡಿಕೊಂಡು, ಆ ದನದ ಗೊಬ್ಬರನ ನಾವು ಡೈರೆಕ್ಟಾಗಿ ಹಾಕಬಾರ್ದು, ಅದನ್ನು ಕಾರ್ಬನ್ ಮಾಡ್ಕೊಂಡು ಹಾಕಬೇಕು. ಯಾವಾಗಲೂ ಅವೈಲಬಲ್ ಫಾರ್ಮಲ್ಲಿ ನಿಮಗೆ ಬೇಕಾಗಿರೋ ಅಂಥ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅದರಲ್ಲಿರುತ್ತೆ. 45 days ಅಷ್ಟರಲ್ಲಿ ದನದ ಗೊಬ್ಬರ ಚಾ ಪುಡಿ ಥರ ಪುಡಿ ಆಗ್ಬಿಡುತ್ತೆ. ಈಗ ಹಂಗಾರೆ ನಿಮ್ಮನ್ನು ಕರೆಯೋಕ್ಕಿಂತ ಮೊದಲು ಏನು ಮಾಡ್ಕೊಂಡಿರ್ಬೇಕು ರೈತ ಸರ್? ನಮಗೆ ಫಸ್ಟ್ ಆಫ್ ಆಲ್ ಇದು ಬಾಳೆ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು ಇದು ಮಾಡ್ತಿರೋದು ಪ್ರೊಸೀಜರ್ ಫಸ್ಟಿಂದ ಎಂಡ್ ತನಕ ಬಾಳೆ ಬಗ್ಗೆ ನಾವೆಲ್ಲ ಕೊಡ್ತಾ ಇದ್ದೀರಿ. ಆ್ಯಪಲ್ಲಿ ನಿಮಗೆ ಸಿಗುತ್ತೆ. ಬಟ್ ಇದನ್ನ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ತರಕಾರಿ ಮಾಡ್ತಿರೋರು ಯೂಸ್ ಮಾಡಿ, ನೀವು ಕಬ್ಬು ಇರ್ಬೋದು,
ಅಡಿಕೆ ಇರ್ಬೋದು, ದಾಳಿಂಬ್ರೆ ಇರ್ಬೋದು, ಎನಿ ಕ್ರಾಪ್, ತೆಂಗಿನ ಮರದಿಂದ ಹಿಡ್ದು ಕೊತ್ತಂಬರಿ ಸೊಪ್ಪು ತನಕ ಜನರಲಿ ಯೂಸ್ ಮಾಡ್ತೀರಾ ಅಂದ್ರೆ ಯಾರು ಬೇಕಾದ್ರೂ ಮಾಡ್ಬೋದು. ಬಟ್ ನಾನು ಗ್ಯಾರಂಟಿ ಕೊಡೋದು ಅರ್ಥ ಮಾಡ್ಕೊಳ್ಳಿ, ನಮ್ದೇ ಅಲ್ಲ, ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ, ಬೇಸಿಕ್ ನಾಲೆಜ್ ಏನ್ ಹೇಳುತ್ತೆ ಅಂದ್ರೆ, ಭೂಮಿಲಿ ನಿಮಗೆ ಯಾವಾಗ ಕೆಮಿಕಲ್ ಹಾಕಿ ಜೀವಾಣುಗಳೆಲ್ಲ ಸತ್ತೋಗಿದೆ, ಭೂಮಿ ಯಾವಾಗ ವಿಷ ಇರುತ್ತೆ, ಏನೇ ಲಿವಿಂಗ್ ಆರ್ಗ್ಯಾನಿಸಮ್ ಅದಕ್ಕೆ ಬಿದ್ದರೆ ಅದು ಸತ್ತೋಗುತ್ತೆ. ಕರೆಕ್ಟಾ? ಇವ್ರು ಇವತ್ತು ಹಾಕ್ಬಿಟ್ಟು ನಾಳೆ ಕಳೆ ಔಷಧಿ ಹೊಡಿತಾರೆ, ತಿರ್ಗಾ ನಮ್ದು ವರ್ಕ್ ಆಗ್ಲಿಲ್ಲ ಅಂದ್ರೆ ಹೆಂಗಾಗುತ್ತೆ? ಅಲ್ಲ, ಇನ್ನೊಂದು ಪ್ರಶ್ನೆ ಈಗಲೇ ಕೇಳ್ಬಿಡ್ತೀನಿ. ಸುಮಾರು ಶತಮಾನಗಳಲ್ಲಿ ನಾವು ಭೂಮಿನ ಆಲ್ರೆಡಿ ಹಾಳು ಮಾಡ್ಕೊಂಡಿದ್ದೀವಿ, ಅಥವಾ ಔಷಧಿ ಒಂದು 20-25 ವರ್ಷದಿಂದ ಬಂದಿದೆ, ಆಲ್ರೆಡಿ ಬೇಕಾದಷ್ಟು ಹಾನಿ ಆಗೋಗಿದೆ. ನೀವೀಗ ಶುರು ಮಾಡಿದರೆ ಜಸ್ಟ್ ಒಂದೇ ತಿಂಗಳಲ್ಲಿ ಅಥವಾ 6 ತಿಂಗಳಲ್ಲಿ 1 ವರ್ಷದಲ್ಲಿ ಭೂಮಿ ಶುದ್ಧ ಹೇಗೆ ಆಗ್ತದೆ? ಅಷ್ಟು ಪವರ್ ನಿಮ್ಮ ಇದಕ್ಕಿದೆಯಾ? ಒಂದೇ ಸೀಸನ್ ಅಲ್ಲಿ ನೀವು 5 ವರ್ಷ ಕಾಯ್ಬೇಕಾಗಿಲ್ಲ, 3 ವರ್ಷ ಕಾಯ್ಬೇಕಾಗಿಲ್ಲ, 1 ವರ್ಷ ಕಾಯ್ಬೇಕಾಗಿಲ್ಲ. ಏನೇ ಭೂಮಿ ಹಾಳಾಗಿದ್ರು ಒಂದು ಸತಿ ನಿಮ್ಮ ಮಳೆಗಾಲದಲ್ಲಿ 25 kg ಸೆಣಬು 1 ಎಕರೆಗೆ, ಬರೇ ಸೆಣಬಲ್ಲ ಅಂದ್ರೆ ಸೆಣಬು ಮತ್ತೆ ಡಯಾಂಚ ಎರಡೂ ನಿಮಗೆ ದ್ವಿದಳ ಧಾನ್ಯ, ಅದು ನಿಮಗೆ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ. 30 ಟನ್ ಗೊಬ್ಬರ ಸೇರಿಸ್ದಂಗೆ ಆಗುತ್ತೆ ಸರ್ ಭೂಮಿಗೆ. ಅಂದ್ರೆ ಮೊದಲು ಇದನ್ನ ಪೂರ್ವ ತಯಾರಿ ಮಾಡ್ಕೋಬೇಕು ಅವನು. ಖಂಡಿತ. ಈಗ ಕೆಲವೊಬ್ರು ಹೇಳ್ತಾರೆ ಆರ್ಗ್ಯಾನಿಕ್ ಬೆಳಿಬೇಕಾದ್ರೆ ಇಷ್ಟು ದಿವಸ ಹಾಳಾಗಿರೋದ್ರಿಂದ ಸುಮಾರು 5-6 ವರ್ಷ ಅದು ಫಲವತ್ತತೆ ಪಡೆಯೋದಕ್ಕೆ, ಅದು ಮತ್ತೆ ತನ್ನ ಜೀವ ಪಡೆಯೋದಕ್ಕೆ 6-7 ವರ್ಷ ಬೇಕು ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಿ ಅದಕ್ಕೆ? ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ, ಬರೇ ಒಂದು ಸತಿ ಮಳೆಗಾಲದಲ್ಲಿ 45 ದಿನ ನೀವು ಸೆಣಬು ಡಯಾಂಚ ಹಾಕಿ ಅದು 5 ಅಡಿ 6 ಅಡಿ ಬೆಳೀತು ಅಂದರೆ ಯು ಆರ್ ರೆಡಿ ಫಾರ್ ಸಕ್ಸಸ್. ಎಷ್ಟೊಂದ್ ಕಡೆ ಡಯಾಂಚ ಹಾಕಿ ಬರೇ 2 ಅಡಿ ಬೆಳೆಯುತ್ತೆ, ಅಲ್ಲಿ ಆಲ್ರೆಡಿ ಭೂಮಿ 100 ಟೈಮ್ಸ್ ಹಾಳಾಗೋಗಿದೆ ಅಂತ. ಅದನ್ನ ಮಾಡೋದು ಹೇಗೆ? ರೆಡಿ ಅದನ್ನ ಏನ್ ಮಾಡ್ಬೇಕಂದ್ರೆ ಒಂದು 2-3 ಸತಿ ಹಾಕ್ಬೇಕು. ಸೆಣಬು 1 ಸತಿ ಹಾಕಿ, ನೆಕ್ಸ್ಟ್ 45 ದಿನ ಆದ್ಮೇಲೆ ರೋಟೋವೇಟ್ರ್ ಮಾಡಿ ಹುರುಳಿ ಅಲಸಂದೆ ಹಾಕಿ ದ್ವಿದಳ ಧಾನ್ಯ ಹಾಕೋದ್ರಿಂದ ಅದರಲ್ಲಿರೋಂಥ ಇದು ನಿಮಗೆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ರೈಸೋಬಿಯಂ ಅನ್ನೋದು ನಿಮ್ಮ ಭೂಮಿಗೆ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ನ್ಯಾಚುರಲ್ ಆಗಿ. ಅದರಲ್ಲಿ ನೀವು 30 ಟನ್ ಗೊಬ್ಬರ ಗ್ರೀನ್ ಮೆನ್ಯೂರ್ ಸೇರಿಸ್ದಂಗೆ ಆಗುತ್ತೆ. ಅದಾಯ್ತು, ಸೆಣಬು ಹಾಕಿದ್ರು ಎಲ್ಲ ಆಯ್ತು, ಸೊ ಲವಂಚ ಎಲ್ಲ ಹಾಕಿದ್ರು. ನೆಕ್ಸ್ಟ್ ಪ್ರೊಸೀಜರ್ ಹೇಳಿ ಸರ್. ನೆಕ್ಸ್ಟ್ ನಮಗೆ ನಾವು ದನದ ಗೊಬ್ಬರನ ಕಾರ್ಬನ್ ಕನ್ವರ್ಟ್ ಮಾಡ್ಕೊಂತೀರಿ. ಯಾವಾಗ ಸೆಣಬು ಹಾಕಿದ ಟೈಮಲ್ಲಿ ಜೂನಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರೆ ದನದ ಗೊಬ್ಬರ ಅವ್ರದ್ದು ಇರಬೇಕು. 3 ಟ್ರ್ಯಾಕ್ಟರ್ ಲೋಡ್ ದನದ ಗೊಬ್ಬರ ಒಂದ್ ಕಡೆ ಸ್ಟಾಕ್ ಮಾಡ್ಕೊಂಡು, ದನದ ಗೊಬ್ಬರ ಅಂದ್ರೆ ಬರೀ ಸಗಣಿ ನನ್ನ ಲೆಕ್ಕದಲ್ಲಿ ಅಷ್ಟೇ. ಅದನ್ನ ನಾವು ಕಾರ್ಬನ್ ಮಾಡೋದು ಹೇಳ್ಕೊಡ್ತೀರಿ. ಸೊ ಅದನ್ನ ಕಾರ್ಬನ್ ಆಯ್ತು, ಇಲ್ಲಿ ನಿಮಗೆ ಹಸಲೆ ಗೊಬ್ಬರ ಆಯ್ತು, ಅದನ್ನ ರೋಟೋವೇಟರ್ ಮಾಡಿದಾಗ ಭೂಮಿ ಒಳ್ಳೆ ಫಲವತ್ತತೆ ಆಗುತ್ತೆ. 90% ಜನ ಪಾಸ್ ಅದ್ರಲ್ಲೇನೆ. ಇನ್ನ 10% ಜನ ಇವಾಗ ಭೂಮಿ ಹಪ್ಪಿತ್ತು ಅಂದ್ಬಿಟ್ಟು JCB ಎಲ್ಲ ಕೆರ್ಸಿ ಮಣ್ಣನ್ನ ಹೈಟ್ ಇದೆ ಅಂತ ಕೆಳಗಡೆ ಹಾಕ್ಸಿರ್ತಾರೆ. ಅವರೆಲ್ಲ ದಯವಿಟ್ಟು ಮಾಡಲೇಬೇಡಿ. ನಮ್ದೇ ಅಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ ಆರ್ಗ್ಯಾನಿಕ್ ಮಾಡಿದ್ರು ಫೇಲ್ಯೂರ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಭೂಮಿ ಯಾವಾಗ ಪಲ್ಟಿ ಆಯ್ತು, ಮೇಲ್ಗಡೆ ಇರೋ 3 ಇಂಚ್ ಲೇಯರ್ ಅಷ್ಟೇ ನಮ್ಗೆ ಯಾವಾಗಲೂ ಫಲವತ್ ಮಣ್ಣು ಅನ್ನೋದು. ಸೊ ಎಲ್ಲ ಇವರು 5 ಅಡಿ 6 ಅಡಿ 10 ಅಡಿ ಹಿಂದೆ ಮುಂದೆ ಮಾಡಿದಾಗ ಅಲ್ಲಿ ಬೆಳಿಬಾರ್ದು. ಬೇರೆ ಯಾವುದೇ ಭೂಮಿ ಆದ್ರೂ ಹಸಲೆ ಗೊಬ್ಬರ ಮಾಡಿದ್ರೆ 90% ಪಾಸ್ ಅಲ್ಲಿಗೆ. ಆಮೇಲೆ ನಾವು ಕಂದು ಯಾವ ಥರ ಸೆಲೆಕ್ಟ್ ಮಾಡೋದು, 90% ಫೇಲ್ಯೂರ್ ಆಗೋದು ಅದ್ರಲ್ಲಿ ಜನ. ಒಂದು ಪ್ರಶ್ನೆ ಬರ್ತದೆ, ಇದನ್ನೆಲ್ಲ ಮಾಡಿ ಸಗಣಿ ಗೊಬ್ಬರ ಹಾಕಿದಾಗ ಆರಾಮಾಗಿ ಫಲವತ್ತತೆಯಿಂದ ಈ ಮರ ಬರುತ್ತೆ, ನಿಮ್ಮ ಮೆಡಿಸಿನ್ ಯಾಕೆ ಬೇಕು? ಭೂಮಿ ಫಲವತ್ತತೆ ಏಕ್ದಮ್ ಆಗುತ್ತಾ ಅಂತ ಅಂದ್ಬಿಟ್ಟು. ಏಕೆಂದರೆ ವರ್ಷಗಳು ಏನು ಬೇಕಾಗಿಲ್ಲ, 3-4 ವರ್ಷ ಅಂತ ಹೇಳಿದ್ರಲ್ಲ, ಅದರಲ್ಲಿ ಏನಾಗುತ್ತೆ ಅಂದರೆ ಈಗ ಫಲವತ್ತತೆ ಬರದೇ ಹೋದಾಗ ನಮ್ಗೆ ಕಳೆನೇ ಬರಲ್ಲ. ಕಳೆ ಬರದೇ ಇರುವಂಥ ಜಾಗದಲ್ಲಿ ಭೂಮಿ ಫಲವತ್ತತೆ ಇಲ್ಲ ಅಂತ ನಾವು ಅವಾಗ ಏನು ಮಾಡಬೇಕು? ಈಗ ಚೆಂಬೆ ಚೆಲ್ಲಿದ್ರು ಸೆಣಬು ಚೆಲ್ಲಿದ್ರು ಇಲ್ಲೇ ಕೂತಿದೆ, ಇಷ್ಟರಲ್ಲೇ ಕೂತಿದೆ ಅಂದಾಗ ಅದರಲ್ಲಿ ನಮಗೆ ಫಲವತ್ತತೆ ಇಲ್ಲ. ಅದಕ್ಕೆ ಏನು ಮಾಡಬೇಕು? ನಾವು 2-3 ಬಾರಿ, ಅಂದರೆ ಟೈಮ್ ಏನು 2-3 ವರ್ಷ ಬೇಕಾಗಿಲ್ಲ, ಅದಕ್ಕೆ 45 ದಿವಸಕ್ಕೊಂದು ಸಾರಿ 3 ಬಾರಿ, ಅಂದರೆ ಅಲ್ಲಿಗೆ ಒಂದು 6 ತಿಂಗಳು ಅದಕ್ಕೋಸ್ಕರ ಭೂಮಿ ತಾಯಿಗೆ ಮುಡುಪಾಕಿಟ್ರೆ ಆ ತಾಯಿ ಯಾವಾಗ ಚೆನ್ನಾದ್ಲೋ ಎಲ್ಲ ಫಸಲು ಪ್ರತಿಯೊಂದು ಕೂಡ ಚೆನ್ನಾಗಿ ಬರುತ್ತೆ. ನೀವು ಮಾಡಿದ್ದೀರಾ? ಮಾಡಿದ್ದೀವಿ ಸರ್. ಸ್ಟಾರ್ಟಿಂಗು ಸರ್ರು ನಮ್ಮ ಜಮೀನಿಗೆ ಬಂದರು. ನಮ್ಮ ಜಮೀನಿಗೆ ಬಂದು ಲೀಸ್ ಮಾಡಿಕೊಂಡು ಅವರು ನಮಗೆ ದುಡ್ಡು ಕೊಟ್ಬಿಟ್ಟು ಇದು ಮಾಡಿದ್ರು. ಅಷ್ಟೊತ್ತು ಕಾಲ ನನಗೆ ಸುಮಾರು 1999-2000 ಇಸ್ವಿನಲ್ಲಿ ಜಮೀನು ತೊಗೊಂಡಿದ್ದು ನಾನು ಹುಣಸೂರಿನಲ್ಲಿ. ತಗೊಂಡ್ರು ಕೂಡ ನಾನು ಆರ್ಗ್ಯಾನಿಕ್ ಮಾಡಬೇಕು ಅಂತ
ದೊಡ್ಡೊಂಡವಾಡಿ ರಾಜುಗೌಡರು ಇದು ಹನ್ನೂರ ಹತ್ರ ಅಲ್ಲೋಗಿ ನಾನು ನೋಡ್ಕೊ ಬಂದಿದ್ದೆ ಅವರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅದೆಲ್ಲ ಮಾಡಿದಾಗ ಏನಾಯಿತು ಅಂದರೆ ಪಾಳೆಕಾರ ಪದ್ಧತಿ ಇವು ಎಲ್ಲನೂ ನೋಡಿ ಸಾಕಾಗಿ ಅಯ್ಯೋ ಇದು 5-6 ವರ್ಷ ಬೇಕು ಅಂತ ಈಗ ನೀವು ಹೇಳಿದ್ರಲ್ಲ 5-6 ವರ್ಷ ಬೇಕು ಅಂತ ಇಟ್ಕೆ ಟುಸ್ಕಾದೆ. ಮತ್ತು ಕೆಲವಾರು ಕಂಪ್ನಿಗಳಿಗೆ ಅಂದರೆ ಆರ್ಗ್ಯಾನಿಕ್ ಅಂತ ಯಾರ್ಯಾರು ಬರ್ತಾರೋ ಕೆಲವಾರು ಕಂಪ್ನಿಗಳಿಗೆ ಹೋಗಿ ಎಲ್ಲನೂ ನಾನು ಅದರಲ್ಲಿ ಬೇರೆಯವ್ರಿಗೂ ಕೊಡಿಸೋದು ನಾನು ಮಾಡೋದು ಅಂತ ಹೋದಾಗ ಸುಮಾರು ಅವ್ರೇನು ಹೇಳ್ತಾರೆ ಅಂತಂದರೆ 2-3 ವರ್ಷ ನೀವು ಮಾಡ್ತಾ ಆಮೇಲೆ ಬದಲಾವಣೆ ಆಗ್ಬೋದೇ ಹೊರ್ತು ಏಕ್ದಮ್ಮ ಬರಲ್ಲ ಅಂತ ಹೇಳಿದ್ರು. ಸರ್ರು ನಮ್ಮ ತೋಟಕ್ಕೆ ಬಂದರು. ನಮ್ಮ ತೋಟಕ್ಕೆ ಬಂದಾಗ ನಂದು ಯಾವುದೋ ಒಂದು ಕಂಪ್ನಿದು ಸರ್ ಒಂದು 7 ಲಕ್ಷ ರೂಪಾಯಿನ ಐಟಮ್ ಇದೆ ತಗೊಬಿಡಿ ಸರ್ ಅಂತಲೂ ಕೂಡ ಕೇಳಿದೆ. ಏಕೆಂದರೆ ಆರ್ಗ್ಯಾನಿಕ್ ಮಾಡ್ತೀನಿ ಅಂತ ಬಂದಿದ್ದಾರಲ್ಲ, ನಮಗೆ ಈಗ ಆಲ್ರೆಡಿ 4 ಲಕ್ಷ ದುಡ್ಡು ಕೊಟ್ಬಿಟ್ಟು ಅಂತ ಹೇಳಿದ್ರು. ಕೇಳಿದಕ್ಕೆ ನಾನು ಹೇಳಿದೆ ಅವ್ರಿಗೆ, ನಂದು 7 ಲಕ್ಷ ರೂಪಾಯಿ ಐತೆ ಅನ್ನೋದಕ್ಕೆ ನೀವು ಅದರಲ್ಲೇ ಬೆಳೆದು ತೋರಿಸ್ತೀರಾ ಬಾಳೆನ ಅಂತ ಕೇಳಿದ್ರು. ಆ ಪದ್ಧತಿಯಲ್ಲಿ ಮಾಡಿದ್ರೆ ಖಂಡಿತ ಅದರಲ್ಲಿ ಇಳುವರಿ ಬಂದೇ ಬರ್ತದೆ ನೋಡೂರಿ ಅಂತ ಹೇಳಿದ್ರು. ನನಗೇನು ಅನ್ನಿಸ್ತು ಅಂದರೆ ನನಗೆ ಚಾಲೆಂಜ್ ಆಯ್ತದು ಅವ್ರ ಮಾತು. ಅರೆ ನಾನು ತಡಗ್ತಿದ್ದೆ ಇಂಥವ್ರು ಸಿಕ್ಕಿದ್ರಲ್ಲ ಈಗ ನನಗೆ ಅಂತ ಅಂದ್ಬಿಟ್ಟು ನಮ್ಮದು ಹುಣಸೂರಿನಲ್ಲಿ ನಮ್ಮ ಜಮೀನು, ನಮ್ಮ ಸ್ವಂತ ಊರು ಪಾಂಡಪುರದ ಹತ್ರ ಕ್ಯಾತ್ನಹಳ್ಳಿ. ನಾನು ಸ್ವಾಮಿ ವಿವೇಕಾನಂದ ದೇವಸ್ಥಾನದಲ್ಲಿ ಅಧ್ಯಕ್ಷರು ಕೂಡ ಆಗಿದ್ದೀನಿ. ಅಲ್ಲಿ ಅಲ್ಲೂ ಕೂಡ ಜಮೀನಿದೆ. ಅಲ್ಲೂ ಯಾಕೆ ಈ ರೀತಿ ಮಾಡಬಾರ್ದು ನಾನು ಅಂತ ಅಂದ್ಬಿಟ್ಟು ಇವ್ರು ಏನು ಮಾಡ್ತಾರೋ ಅದನ್ನು ಕಾಪಿ ಮಾಡಿದೆ. ಇವ್ರು ಏನು ಮಾಡಿದ್ರು, ನಮ್ಮ ಭೂಮಿಗೆ ಲೀಸಿಗೆ ಮಾಡ್ಕೊಂಡಿದ್ದೀವಿ ಅಂದ್ಬಿಟ್ಟು ಚಂಬೆ ಚೆಲ್ದೇ ಬಿಡಲಿಲ್ಲ ಅವರು. ಚಂಬೆ ಸೆಣಬು ಎಲ್ಲನೂ ಚೆಲ್ಲಿದ್ರು, ಎಲ್ಲ ಚೆನ್ನಾಗಿ ಬಂತು. ಅದೇ ರೀತಿ ನಾನೇ ಮಾಡಿದೆ. ಇವ್ರು ಏನು ಮಾಡ್ತಾರೋ ಇವ್ರನ್ನ ಕೇಳೇ ಇಲ್ಲ ನಾನು, ಸುಮ್ಮನೆ ತಗೊಂಡೋಗಿ ಅಲ್ಲೂ ಕೂಡ ಚೆಲ್ಸೋದು ಆ ರೀತಿ ಎಲ್ಲ ಮಾಡ್ತಾಯಿದ್ದೆ. ಆಮೇಲೆ ಇವರು ಈ ರೀತಿ ಎಲ್ಲ ಸೇರಿಸ್ಕೊತಾರೆ ಅಂತಲೂ ಗೊತ್ತಿಲ್ಲ ನಮಗೆ, ಗೊತ್ತೇ ಇಲ್ಲ. ನಾನೇ ಮಾಡಿದೆ, ಇವ್ರು ನಮ್ಮ ಜಮೀನಿಗೆ ಬಂದಾಗ ಈ ರೀತಿ ಮಾಡಿದ್ಮೇಲೆ ಅವ್ರು ಏನು ಮಾಡ್ತಾರೋ ಅದನ್ನು ಮಾಡೋಣ, ಕೊನೆಗೆ ಅವ್ರು ಕಾಡಿಬೇಡಿ ಅವ್ರು ಅದನ್ನು ಈಸ್ಕೊಳ್ಳೋಣ, ಅವ್ರು ಏನು ಮಾಡ್ತಾರೋ ಅದನ್ನು ಈಸ್ಕೊಂಡು ನಾವು ಕೂಡ ಬಾಳೆ ಬೆಳೆಯೋಣ ಅಂತ ಅಂದ್ಬಿಟ್ಟು ನಮ್ಮದೊಂದು 3 ಎಕರೆ ಜಮೀನಿದೆ ಅಲ್ಲಿ. ಅದಕ್ಕೆಲ್ಲ ನಾನು ಪದ್ಧತಿ ಪ್ರಕಾರ ಮಾಡ್ತಾ ಹೋದೆ. ಈಗ ಕೇಳೇ ಇಲ್ಲ, ಮಾಡ್ತಾ ಹೋದೆ. ಆಮೇಲೆ ಒಂದು ದಿವಸ ಸಿಕ್ಕಿದಾಗ ಸರ್ ಹಿಂಗೆ ನಾನು ಮಾಡಬೇಕು ಅಂತಿದ್ದೀನಿ, ದಯವಿಟ್ಟು ನಮಗೂ ಏನು ಕೊಡಿ ನೀವು, ನಾನು ಬಾಳೆ ಹಾಕ್ಬೇಕು ಅಂತಿದ್ದೀನಿ ಅಂತ ಅಂದರು. ಮತ್ತು ನನಗೆ ಅಷ್ಟೊತ್ತು ಕಾಲೇ ಬೇರೆ ಕಂಪ್ನೀಲಿ ಇದ್ನಲ್ಲ, ಅದನ್ನು ಕೆಲವ್ರಿಗೆಲ್ಲ ಹೇಳ್ತೀನಿ ಸರ್ ನನಗೆ ಬೇಕಾದವ್ರಿಗೆ, ಅವ್ರಿಗೂ ಕೊಡಿ ಅಂತ ಹೇಳಿದೆ. ಯಾಕೆಂದರೆ ರೈತರು ಬದುಕಲಿ ಅನ್ನೋದು ನನ್ನ ಮನಸ್ಸಲ್ಲೂ ಕೂಡ ಇತ್ತು. ರೈತರು ಬದುಕಲಿ ಅಂತ ಹೇಳಿದ ತಕ್ಷಣ ಅವ್ರು ಏನು ಹೇಳಿದ್ರು ಅಂದರೆ, ಸರ್ ನಿಮ್ಮಂಥವ್ರು ಬೇಕಾಗಿತ್ತು, ದಯವಿಟ್ಟು ನೀವು ಮಾಡಿ, ನೀವು ನಾವು ಇಬ್ಬರು ಸೇರಿಕೊಂಡು ಒಂದು ಸಮಾಜ ಸೇವೆ ಮಾಡೋಣ ಅಂತ ಅಂದರು. ನಮ್ಮ ಭೂಮಿಲೂ ಕೂಡ ಬೆಳೆಸ್ತೋ, ಅದ್ದೂರಿಯಾಗಿ ಬಂತು. ಸೊ ಇವರು ಹೆಂಗೆ ಸೇರ್ಕೊಂಡು ಸ್ಟಾರ್ಟ್ ಮಾಡಿ ಸಕ್ಸಸ್ಫುಲ್ ಆಗಿ ಮಾಡಿದ್ರು, ಅವ್ರು ಸೇರ್ಕೊಂಡ್ರು. ನಾನು ತರಕಾರಿ ತಾವಿಂದ ಪ್ರತಿಯೊಂದಕ್ಕೂ ಕೂಡ ಕೊಡಿಸ್ತೇವೆ ಸರ್. ಅಡಿಕೆ, ತೆಂಗು, ಬಾಳೆ, ಕಬ್ಬು ಯಾವ್ದಕ್ಕಾರು ಕೊಡಿ, ಯಾವ್ದಕ್ಕೆ ಕೊಟ್ಟರು ಚೆನ್ನಾಗಿ ಬರುತ್ತೆ. ಪದ್ಧತಿ ಏನಪ್ಪ ಅಂದರೆ ನಮ್ಮ ಭೂಮಿ ಯಾವಾಗ ನಾವು ಪದ್ಧತಿ ಮಾಡ್ತು ಅಂತ ಆದರೆ, ತರಕಾರಿಯವ್ರಿಗೆ ನಾನು ಕಿವಿ ಮಾತು ಹೇಳೋದಿಷ್ಟೇ ಸರ್, 1 ಬಾರಿ ಚೆಂಬೆ ಚೆಲ್ಲು ಬದಲಿಗೆ 2 ಬಾರಿ ಚೆಲ್ಲಿ. ಯಾಕಂದ್ರೆ ನೀವು ಕೆಮಿಕಲ್ ಹೊಡೆದು ಹಾಳಾಗಿದ್ದೀರಿ. ಈಗ ಆಲ್ರೆಡಿ ತಾಳ್ವಾಡಿ ಗಂಟ ಹೋಗಿ ಕೊಟ್ಟಿದ್ದೀನಿ ತಮಿಳ್ನಾಡು ಬಾರ್ಡ್ರಿಗೆ. ಅಲ್ಲಿ ಅವ್ರಿಗೆ ಹೇಳ್ದಂಗೆ ಮಾಡೋದಕ್ಕೆ ಅವ್ರು ಕೆಮಿಕಲೇ ಹಾಕಿಲ್ಲ, ಬರೀ 10,000 ರೂಪಾಯಲ್ಲಿ ತರಕಾರಿ ಬೆಳಿಬೋದು ಸರ್, ಟೊಮೊಟೊನ. ನಮ್ಮ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ 10,000-20,000 ರೂಪಾಯಿ ಒಂದು ಎಕರೆಗೆ ಕೆಮಿಕಲ್ ಹೊಡಿತಾ ಇದ್ದಾರೆ. ಇದ್ಬಿಟ್ಟು ಫರ್ಟಿಲೈಸರ್ ಬಿಟ್ಟು ಕೆಮಿಕಲ್ ಹೊಡಿತಾ ಇದ್ದಾರೆ. ಅಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದಾರೆ. ಅಷ್ಟೆಲ್ಲ ಖರ್ಚು ಮಾಡಬೇಕಾಗಿಲ್ಲ. ಯಾಕೆ ಅಂತಂದರೆ ಇವತ್ತು ತರಕಾರಿಯವರೊಬ್ಬರು ಸರೋಯಿತು ಅಂದರೆ ಸಹ ನಮ್ಮ ದೇಶದಲ್ಲಿ ಆರೋಗ್ಯ ಹೆಚ್ಚಿಕೊಳ್ಳುತ್ತೆ ಅಂತ ಎಲ್ಲರೂ ಆರೋಗ್ಯಕ್ಕೋಸ್ಕರ ನಾವು ಇದನ್ನ. ಎಷ್ಟು ಬಾರಿ ಹೊಡೆದ್ರಿ ಇವರು ಔಷಧಿ ಸರ್? ಪ್ರತಿ ತಿಂಗಳು ಕೊಡಬೇಕು. ಪ್ರತಿ ತಿಂಗಳು ಎಷ್ಟು ತಿಂಗಳು ಕೊಟ್ರಿ? ಅದನ್ನೇ ಇನ್ನೂ ಕಂಟಿನ್ಯೂ ಆಗಿದೆ ಈಗಲೂ ಬಾಳೆ. ನೀವು ಒಂದು ಎಕರೆನಲ್ಲಿ ಎಷ್ಟು ಇಳುವರಿ ಪಡೆದ್ರಿ ಸರ್? ಸರ್, ಎಕರೆನಲ್ಲಿ ಇಳುವರಿ ಇನ್ನೂ ಬರ್ತಾ ಇದೆ. ಈಗ ನಮ್ಮದು ಅಂದರೆ ನಾನು ಸ್ವಲ್ಪ ಮಾಡೋದು ಲೇಟ್ ಆಯಿತು. ಬೇರೆಯವ್ರಿಗೆಲ್ಲ ಮಾಡಿಸೋದೆಲ್ಲ ಒಳ್ಳೊಳ್ಳೆ ಇದಾಗಿದೆ ನೋಡಿ. ಈಗೊಬ್ಬರು ಹುಣಸೆಕಟ್ಟೆ ಜಾವರೇಗೌಡರು ಅಂತ ಅಂದ್ಬಿಟ್ಟು ಮೊದಲನೇ ಕೂಳೆ ಬೆಳೆದು 2ನೇ ಕೂಳೆಗೆ ಈಗ ಆಲ್ರೆಡಿ ಇದು ಮಾಡಿದ್ದಾರೆ. ನಿಮ್ಗೆ ಏನು ಗೊತ್ತಾಯ್ತು ಎಷ್ಟು ಬೆಳೆದವ್ರು? ಅಂದರೆ ಒಂದು ಗಿಡದಲ್ಲಿ ಕಮ್ಮಿ ಅಂದರೆ 12 kg ಹಿಡ್ದು ಸರ್ 18 kg ಗಂಟಲು ಬಂದಿದೆ. 17,450 ಗಂಟಲು ಬಂದಿದೆ ನಮ್ಮದ್ರಲ್ಲಿ. ಫಸ್ಟ್ ಆಫ್ ಆಲ್ ನನ್ನ ಎಕ್ಸ್ಪೀರಿಯೆನ್ಸು, ಬೇರೆ ರೈತರೆಲ್ಲ ಇದ್ದಾರೆ ಕೇಳ್ಬೋದು, ಅವರೆಲ್ಲ ಎಕ್ಸ್ಪೀರಿಯೆನ್ಸಲ್ಲಿ ನಮ್ಮಲ್ಲಿ ನಿಮಗೆ ಒಳ್ಳೆ ಕ್ವಾಲಿಟಿ, ಒಳ್ಳೆ ಶೈನಿಂಗು ಎಲ್ಲದನ್ನು ನಿಮಗೆ ಆ್ಯಾವ್ರೇಜ್ 12ರಿಂದ 15 ಗ್ಯಾರಂಟಿ. 8 ಬಂದಿರ್ಬೋದು, 20 ಬಂದಿರ್ಬೋದು. ಆ್ಯಾವ್ರೇಜ್ ಅಂತ ಇಟ್ಕೊಂಡಾಗ 12 kg ಮೇಲೆ ಬಂದರೆ ರೈತರು ತುಂಬ ಖುಷಿಯಾಗಿದ್ದಾರೆ. ಖರ್ಚು ಮಾಡಿರೋದು ನಮ್ದು ಏನು ಲೆಕ್ಕಕ್ಕೆ ಇಲ್ಲ. ಪ್ಲಸ್ ಏನು ಅಂದರೆ ಇದನ್ನು ನಾವು ಕೆಮಿಕಲಲ್ಲಿ ನೀವು 2ನೇ ಕೂಳೆ ಲಾಸ್ಟು, 2 ಬಿಡಲ್ಲ ಎಷ್ಟೊಂದು ಜನ. ನಮ್ಮದು 5 ವರ್ಷ ಕಂಟಿನ್ಯೂಸ್ ಆಗಿ ಬೆಳೀತಾ ಇರ್ಬೋದು, ಗಿಡ ಬಿದ್ದೋಗ್ಬಿಡುತ್ತೆ ಕೆಮಿಕಲಲ್ಲಿ.
ನಿಮಗೆ ರೋಗ ಜಾಸ್ತಿ ಕೆಮಿಕಲಲ್ಲಿ. ನಮ್ಮದ್ರಲ್ಲಿ ಏನಾಗುತ್ತೆ ಈ ಮಾಲೂರಲ್ಲೇ 18, 20, 22 kg ಬಂದಿದೆ. ಕೊಳ್ಳೇಗಾಲದಲ್ಲಿ G9 52 kg ಮಿನಿಮಮ್ಮು. ಎಲ್ಲ ಲೀಸ್ಟೇನೆ ಅವ್ರದ್ದು 34 ಏನೋ. ಸೊ ಅವರು 7 ರಿಂದ 8 ಲಕ್ಷ ಮಾಡಿದ್ದಾರೆ 1 ಎಕರೆಗೆ. ಖರ್ಚು ಎಷ್ಟು ಬರುತ್ತೆ? ಖರ್ಚು 1 ಲಕ್ಷ ತೆಗ್ದಾಕಿ ಎಲ್ಲ ಸೇರಿ. ನಮ್ಮದು ನಿಮಗೆ 30 ರಿಂದ 40 ಸಾವಿರ. ಈ ಬೇರೆ ಉಳುಮೆ ಗಿಳುಮೆ ಎಲ್ಲ ಖರ್ಚು ಹಾಕೊಂಡ್ರು 1 ಲಕ್ಷ ರೂಪಾಯಿ. ಏನಕ್ಕೆ ಅಂದರೆ ರೈತರು ಒಂದು ಅರ್ಥ ಮಾಡ್ಕೊಬೇಕು, ಏನೇ ಬೆಳೆ ಮಾಡಬೇಕಂದ್ರೂ ನೀವು ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ರೆ ಕೈ ಸುಟ್ಕೊತೀರ. ಜಾನ್ವರಿ, ಫೆಬ್ರವರಿ, ಮಾರ್ಚ್ ಯಾವಾಗಂದ್ರೆ ಆವಾಗ ಬಾಳೆ ಹಾಕಿದ್ರೆ ನೋಡಿ, ನಾನು ಹೇಳೋದು ವೀಕ್ಷಕರೇ, ಮಿನಿಮಮ್ 5 ಲಕ್ಷ ಮಾಡಲೇಬೇಕು. ಆ ಥರ ಪ್ಲ್ಯಾನಿಂಗಲ್ಲೇ ಹಾಕಬೇಕು. ಯಾವಾಗ ಅಂದರೆ ಸೆಪ್ಟೆಂಬರ್, ಅಕ್ಟೋಬರಲ್ಲೇ ಬಾಳೆ ಹಾಕಬೇಕು. ಒಂದು ಚಂಬೆ ನೀವು ಜೂನ್, ಜುಲೈಯಲ್ಲಿ ಸೆಣಬು, ಡಯಂಚ ಏನು ಗೊಬ್ಬರದ ಗಿಡ ಅಂತೀರಿ, ದ್ವಿದಳ ಧಾನ್ಯ 25 kg 1 ಎಕರೆಗೆ ಹಾಕಿ. ಎಲ್ಲದಕ್ಕೂ ಪ್ಲಾನಿಂಗ್ ಬೇಕು. ಮತ್ತೆ ಇದನ್ನು ನೋಡ್ಬೋದು ಸರ್, ಇದನ್ನು ತೋರಿಸಿ ಸರ್. ಈಗ ನೋಡಿ, ಈಗ ನಾವು ಪಟ ಮಾಡಿಲ್ಲ, ಬುಡಾನೆ ನೋಡಿ. ಸೊ ಆಮೇಲೆ ಮರಿಗಳು ನೋಡಿ, ಇದೆಲ್ಲ ಬಿಡಿ. ಆಮೇಲೆ ಬೆಡ್ ಮಾಡಲ್ಲ ನಾವು. ಯಾವಾಗ ಬೆಡ್ ಮಾಡ್ತೀರಿ ನಿಮಗೆ ಬೇರ್ಗಳು ಉಲ್ಟಾ ಬರುತ್ತೆ. ಬೆಡ್ ಮಾಡಿದ ತಕ್ಷಣ ನಿಮಗೆ 2ನೇ ಕೂಳೆ ಬಿದೋಗುತ್ತೆ ಗಿಡ. ಬೆಡ್ ಮಾಡೋದಲ್ಲ, ಕೆಮಿಕಲ್ ಫಾರ್ಮುಲಾ ಅದು, ಅಂದರೆ ಕೆಮಿಕಲ್ ಪದ್ಧತಿ. ನಮ್ಮ ಪದ್ಧತಿಲಿ ಬೆಡ್ ಮಾಡಲ್ಲ. ಯಾಕಂದರೆ ಬೇರೆಲ್ಲ ಒಳಗಡೆ ಹೋಗುತ್ತೆ, ಅಗ್ಲ ಹೋಗುತ್ತೆ. 20 kg ಬಂದಿರೋ ಗೊನೆನೂ ನಾವು ಹಿಂಗೆ ನೂಕಿದ್ರೂ ಬೀಳಲ್ಲ. ಬೇರೆದು ಕೋಲ್ ಕೊಡ್ತಾರೆ, ನಮ್ದು ಯಾವುದಕ್ಕೂ ಟೇಪಿಂಗು ಮಾಡಲ್ಲ, ಕೋಲು ಕೊಡಲ್ಲ. ಯಾಕಂದರೆ ನಮ್ಮ ಬೇರುಗಳು ಅಷ್ಟು ಟೈಟಾಗಿ ಇಟ್ಕೊಂಡಿರುತ್ತೆ. ನಮ್ಮ ನ್ಯಾಚುರಲ್ ಪದ್ಧತಿ. ನಮ್ಮ ರೈತರಿಗೆ ಇನ್ನೊಂದು ವಿಚಾರ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಸರ್, ಈಗ ನಾವು ಬೆಡ್ ಮಾಡಲ್ಲ ಅಂತ ಹೇಳಿದ್ವಿ. ಒಂದು ಸಾರಿ ಬಾಳೆ ಏನಂತ ಬೆಳೆದ್ರೆ ಒಂದೇ ಕೂಳೆ ಬೆಳೆಯೋದವರು, ಒಂದೇ ಬಾರಿ ಬೆಳೆಯೋದು, ಕೂಳೆನೇ ಬೆಳೆಯಲ್ಲ ಅವರು. ಒಂದು ಸಾರಿಗೆ ಕಟಿಂಗ್ ಮಾಡ್ಬಿಟ್ಟು ತೆಗೆದಾಕ್ತಾರೆ. ಈಗ ನೋಡಿ, ಉಳುಮೆ ಇಲ್ಲ, ನೆಕ್ಸ್ಟ್ ಬೆಳೆಗೆ ಲೇಬರ್ ಕಮ್ಮಿ, ಪಟ ಮಾಡುವಂಗಿಲ್ಲ, ಏನಂದ್ರೆ ಏನಿಲ್ಲ, ಬರೀ ನಮ್ಮ ಒಂದು ಇದನ್ನ ಕೊಟ್ಕೊಂಡು ಹೋದ್ರೆ ಸಾಕು. ನೆಕ್ಸ್ಟ್ ಈ ಮರಿ ಬಿಟ್ಬಿಟ್ರೆ ನಮ್ಮ ಜೀವಾಣು ಕೊಟ್ಕೊಂಡು ಹೋದ್ರೆ ಸಾಕು, ಇದು ಬೆಳೆಯುತ್ತೆ. ಇದನ್ನು ಒಂದು 10 ಮರಿ ಬೆಳೆದಿರುತ್ತೆ. ಇದನ್ನು ಯಾವ್ದು ಬಿಡಬೇಕು, ಯಾವ ಥರ ಸೆಲೆಕ್ಟ್ ಮಾಡಬೇಕು, ಎಲ್ಲಾನು ನಿಮ್ಗೆ ಅರ್ಧ ಗಂಟೆ ಡೀಟೇಲ್ ಆಗಿ. ಅದಕ್ಕೋಸ್ಕರನೇ ನೀವು ಆ್ಯಪ್ ಮಾಡ್ತಾರೆ. ಅವ್ರ ಜೊತೆಗೆ ಇರ್ತೀರಿ, ರೈತರ ಜೊತೆ. ಇಲ್ಲ, ನಾವು ಎಲ್ಲೂ ವಿಸಿಟಿಂಗ್ ಇರಲ್ಲ. ಇವರೆಲ್ಲ ರೈತರು ಎಲ್ಲೂ ಹೋಗಿಲ್ಲ. ನಮ್ದು ಆ್ಯಪ್ನ ಇಷ್ಟು ದಿನ ನಾವು ಯೂಟ್ಯೂಬ್ ವಿಡಿಯೋ ಮಾಡಿ ಕಳಿಸ್ತಾ ಇದ್ರಿ. ಇನ್ಮೇಲೆ ಆ್ಯಪೇ ಹೇಳ್ಕೊಡುತ್ತೆ. ಇಲ್ಲಿವರೆಗೆ ಎಷ್ಟು ಎಕರೆ ಮಾಡಿದ್ರಿ ಸರ್ ಈ ಥರ? ಸರ್ ಇಲ್ಲಿವರೆಗೂ ನಮ್ಮ ರೈತರು 1000 ಎಕರೆ ಮಾಡಿದ್ದಾರೆ. 1000 ಎಕರೆ ಎಲ್ಲ ಸಕ್ಸಸ್ಫುಲ್ ಇದೇ ಥರ ಇದೆ. ಅಂದ್ರೆ ಪದ್ಧತಿ ಪ್ರಕಾರ ಮಾಡಿದವರು ಎಲ್ಲ ಇದಾಗಿದೆ ಸರ್. ಕೆಲವರು ಬಂದು ಮಧ್ಯದಲ್ಲಿ ಜಾಯ್ನ್ ಆಯ್ತಾರೆ. ಅವ್ರೇನ್ ಮಾಡ್ತಾರೆ, ಈಗ ನಾನು ಹೇಳಿದವ್ರದ್ದು ಹುಣಸೆಕಟ್ಟೆ ಅಂತ ಅಂದ್ಬಿಟ್ಟು ಈಗ ಫೋನ್ ಬರ್ತಾ ಇದೆ ಅಂತ ಅನ್ನಲ್ಲ. ಅವರು ಏನಪ್ಪ ಅಂದರೆ ಭೂಮಿನ ಆದಷ್ಟು ಮೊದಲೇ ಚಂಬೆ ಚೆಲ್ಲಿದೆ ಅಂದರು, ಪದ್ಧತಿ ಕಂಟಿನ್ಯೂ ಮಾಡಿ ಅಂತ ಹೇಳ್ದು. ಅದೇ ರೀತಿ ಮಾಡಿದ್ರು, ಸಕ್ಸಸ್ ಆಯಿತು. ಈಗ ಮತ್ತೆ ಕೂಳೆ ಬಿಟ್ಟಿದ್ದಾರೆ. ಸೊ ಎಷ್ಟೋ ಜನ ಏನಾಗುತ್ತೆ, ಹಿಂಗೆ ವಿಡಿಯೋ ನೋಡ್ಬಿಟ್ಟು ಆರ್ಡರ್ ಮಾಡಿ ಹಾಕಿರ್ತಾರೆ, ಅಲ್ಲಿ ಭೂಮಿ ಯಾವುದು ಫಲವತ್ತತೆ ಇರಲ್ಲ. ಸೊ ಅದನ್ನೇ ಹೇಳೋದು, ಎಲ್ಲೋ ಆರ್ಗ್ಯಾನಿಕ್ ಏನೋ ಸಿಗುತ್ತೆ ಅಂತ ತಗೊಂಬಂದು ಹಾಕೋದಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ. ಇನ್ನೊಂದು ಪ್ರಶ್ನೆ ಇದೆ, ಫಸ್ಟಿಂದ ಪದ್ಧತಿ. ಇದು ಎಲ್ಲ ಭೂಮಿಗೂ ಆಗುತ್ತಾ? ಇದು ಅಂದ್ರೆ ಒಂದೊಂದು ಕಡೆ ಒಂದೊಂದು ಒಳ್ಳೆ ಕ್ವಶನ್. ಎಲ್ಲದಕ್ಕೂ ಆಗುತ್ತೆ. ಮೇನ್ ಏನಪ್ಪಾ ಅಂದ್ರೆ ಪದ್ಧತಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಆಗುತ್ತಾ? ಇದು ಎಲ್ಲ ಕಡೆ ಆಗುತ್ತೆ, ಎಲ್ಲ ಕಡೆಗೂ ಆಗುತ್ತೆ ಸರ್. ಪದ್ಧತಿ ಫಾಲೋ ಮಾಡಬೇಕು. ಇದೇನಪ್ಪಾ ಅಂದ್ರೆ ನೀರಿಗೆ ಇರ್ಬೇಕಲ್ಲ, ನೀರು ಬೇಕೇ ಬೇಕಲ್ಲ ಸರ್. ನೀರು ಬೇಕೇ ಬೇಕು. ನೀರಿದ್ದ ಕಡೆ ಆಗುತ್ತೆ, ನೀರಿದ್ದ ಕಡೆನೂ ಆಗುತ್ತೆ. ಈಗ ನೀವು ವೆಡ್ಲ್ಯಾಂಡ್ ಅಲ್ಲಿ ಈಗ ನೀವು ನಿಮ್ಮ ಹೆಸರು ಸರ್? ಯೋಗೇಶ್ ಅಂತ. ಎಷ್ಟು ಎಕರೆ ಇದೆ ಸರ್? ಸರ್ ಇಲ್ಲಿ ನನಗೆ 1.25 ಎಕರೆ ಇದೆ. 1.25 ಎಕರೆ ಇದೆ. ನೀವು ಹೆಂಗೆ ಕೃಷಿಗೆ? ಸರ್ ಕೃಷಿಗೆ ಅಂತಂದರೆ ನಾನು ಮೊದಲು ನಂದು ಗ್ರ್ಯಾಜುಯೇಷನ್ ಇದೆ. ನಾನು ಗ್ರ್ಯಾಜುಯೇಟ್ ಆ್ಯಕ್ಚುಲಿ. ನಾನು ಕೆಲಸದ ಮೇಲೆ ನಾನು ಮಾಮೂಲಿ ಪಟ್ನಾಗ ಹೋಗಿದ್ದು. ಹಳ್ಳಿ ಬಿಟ್ಬಿಟ್ಟು ಮಾಮೂಲಿ ಪಟ್ನಾ ಸೇರಿ ಅಂತಾರಲ್ಲ, ಎಲ್ಲ ರಿವರ್ಸ್ ಆಗ್ತಾ ಇದೆ ಅನಿಸುತ್ತೆ ಮೋಸ್ಟ್ಲಿ ಹೇಳಿದ್ರೆ. ಹೌದು ಅಲ್ವಾ? ಹಾಗೆ ಈಗ ಕೊರೋನಾ ಬಂತಲ್ಲ, ಕೊರೋನಾ ಟೈಮಲ್ಲಿ ಏನು ಮಾಡಿದೆ, ನಂದು ಸ್ವಲ್ಪ ಕೃಷಿ ಭೂಮಿ ಇತ್ತಲ್ಲ, ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಅಂದರೆ ಮೊದಲಿಂದನೂ ಕೃಷಿನೇ ಮಾಡ್ತಿದ್ದೆ ನಾವು. ಸಾವಯವ ಬಗ್ಗೆ ನನಗೆ ತುಂಬ ಆಸಕ್ತಿ ಜಾಸ್ತಿ ಇತ್ತು ಅವಾಗಿಂದನೂ. ಸುಮಾರು ಬುಕ್ಸ್ಗಳೆಲ್ಲ ಹೋಗಿದೆ, ಈ 1 ಸ್ಟಾರ್ ರೆವಲ್ಯೂಷನು ಮತ್ತು ಇದೆಲ್ಲ ನಿಮ್ಮ ಪಾಳೆಗಾರ ಪದ್ಧತಿ, ಸುಮಾರು ಕಡೆ ಎಲ್ಲ ನಾನು ಹೋಗಿ ವಿಸಿಟಿಂಗು ಮಾಡಿದೆ ಸಾವಯವ ಕೃಷಿಕರ ಹತ್ರ. ಸೊ ಹಾಗಾಗಿ ಎಲ್ಲ ಪದ್ಧತಿನ ತಗೊಂಡು ಬಂದು ಮೊದಲು ನಾನು ಇಲ್ಲೇ ಬಾಳೆನೇ ಹಾಕಿದ್ದು. ಇದು ಹೊಡಿಸಿ ಒಂದು 3.5 ವರ್ಷ ಆಯ್ತು ಅಷ್ಟೇ. ಯಾವುದು ಇದೇ ಬಾಳೆನಾ? ಇದೇ ಬಾಳೆನೇ ಹಾಕಿದ್ದು ನಾನು ಮೊದಲು. ಅಂದರೆ ಇದು 0 ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಹೇಳ್ತಾರಲ್ಲ, ಅದನ್ನೇ ಮೊದಲು ಮಾಡಿದ್ದು. ಸೊ ಅದು ಸಕ್ಸಸ್ ಆಗುತ್ತೆ ಆಗಲ್ಲ ಅಂತ ಹೇಳಲ್ಲ. ಬಟ್ ಇದೇನಂತಂದ್ರೆ ಅಲ್ಲಿ ಮೇಜರು ನಮಗೆ ಅಲ್ಲಿ ಮಲ್ಚಿಂಗ್ ಬೇಕು. ಅದು ಜೀವಾಣುಗಳು ಕೆಲಸ ಮಾಡಲಿಕ್ಕೆ ಮಲ್ಚಿಂಗ್ನ ತುಂಬ ಅವಶ್ಯಕತೆ ಇದೆ. ಬೀಜಾಮೃತ ಮಾಡ್ಬೋದು, ಜೀವಾಮೃತ ಮಾಡ್ಬೋದು. ಮಲ್ಚಿಂಗ್ ಇದೆಯಲ್ಲ, ಮಲ್ಚಿಂಗಲ್ಲಿ ನಮಗೆ ಇಲ್ಲಿ ಪ್ರಾಬ್ಲಮ್ ಕೊಡೋದು. ತರಕಾರಿ ಆಗಲಿ ಯಾವುದೇ ಬೆಳೆ ಬೆಳಿಬೇಕಾದ್ರೂ ಅದೊಂದು ಪ್ರಾಬ್ಲಮ್ ಆಗೋದು. ಸೊ ಹಾಗಾಗಿ ನನ್ನಲ್ಲಿ ಫೇಲ್ಯೂರ್ ಆಗ್ಬಿಟ್ಟೆ.
ಸ್ವಲ್ಪ ಲಾಸು ಆಯಿತು ನನಗೆ. ಬೇರೆ ಬೇರೆನೂ ಮಾಡೋಕ್ಕೆ ಹೋದೆ, ಸೊಪ್ಪು ತರಕಾರಿಗಳನ್ನೆಲ್ಲ ಹಾಕಿ. ಸೊ ತರಕಾರಿಯಲ್ಲಿ ತುಂಬ ಲಾಭ ಇದೆ, ಬೆಳಿಬೋದು ಅಂತಾರೆ, ಅದು ಹೆಂಗೆ ಲಾಸ್ ಆಯ್ತು ರೀ? ಸರ್ ಲಾಸು ಅಂತಂದರೆ ಅದೇ ಇದು ಆರ್ಗ್ಯಾನಿಕಲ್ಲೇ ಮಾಡೋಕ್ಕೆ ಹೋಗಿ ನನಗೆ ಅದಕ್ಕೆ ಮಲ್ಚಿಂಗ್ ಇಲ್ಲ ಅಂತಂದರೆ ನಾನು ಆ್ಯಕ್ಚುಲಿ ಅದಕ್ಕೆ ಬಂದಿದ್ದೆ. ನಾನು ಈಗ ಆರ್ಗ್ಯಾನಿಕ್ ಬಿಟ್ಟಿದ್ದೀನಿ ಅಂತೀರಿ, ಇದು ಕೂಡ ಆರ್ಗ್ಯಾನಿಕ್ ಅಂತಾರೆ, ಎರಡು ಕನ್ಫ್ಯೂಷನ್ ಇದೆ. ಹೇಳ್ತೀನಿ ವ್ಯತ್ಯಾಸ ಏನಂತ ಹೇಳ್ತೀನಿ ನಾನು. ಅದು ನಿಮಗೆ ಮುಚ್ಚಳಿಕೆ ಏನಿದೆ ಅದು ಮುಚ್ಚಿಕೆ ಇಲ್ಲ ಅಂತಂದರೆ ಕಷ್ಟ ವರ್ಕ್ ಮಾಡಲಿಕ್ಕೆ. ಸೊ ನಾನಾಗಿ ಈಗ ವ್ಯವಸಾಯನೇ ಡ್ರಾಪ್ ಮಾಡಿಬಿಟ್ಟಿದೆ, ಬೇಡ ಅಂತ. ನಂದೊಂದು ಈಗ ನಾನು ಆ್ಯಕ್ಚುಲಿ ಈಗಲೂ ಮಾಡ್ತಿರೋದು ಪಾರ್ಟ್ ಟೈಮೇ. ಪಾರ್ಟ್ ಟೈಮ್ ಮಾಡ್ತಿರೋದ್ರಿಂದ ಇದು ಇಷ್ಟಿರೋದು. ನೀವು ಪೂರ್ತಿ ಫುಲ್ ಟೈಮ್ ಕೃಷಿಕರಾದರೆ ಇದು ಇನ್ನೂ ಡಬಲ್ ಮಾಡ್ಬೋದು ನೀವು. ನಾನು ಬಂದು ದಿನದಲ್ಲಿ ಒಂದು 2 ಗಂಟೆ ಇಲ್ಲ 3 ಗಂಟೆ ಟೈಮ್ ಅಷ್ಟೇ ಕೊಡೋದು ಇಲ್ಲಿಗೆ. ನಂದು ಇಲ್ಲಿ ಮಾಮೂದು ವರ್ಕ್ಶಾಪ್ ಇದೆ, ನಂದು ಎಲೆಕ್ಟ್ರಿಕಲ್ ಶಾಪ್ ಇದು. ಅಲ್ಲಿ ಹೋಗಿ ಬಿಡು ಟೈಮಲ್ಲಿ ಇಲ್ಲಿ ಬರೋದು ಅಷ್ಟೇ. ಬೆಳಿಗ್ಗೆ ಒಂದು ರೌಂಡ್ ಬರ್ತೀನಿ, ಮಧ್ಯಾಹ್ನ ಒಂದು ರೌಂಡ್ ಬರ್ತೀನಿ. ಕೆಲಸ ಏನಿದೆ ತಿಂಗಳಲ್ಲಿ ಅದು ಲೇಬರ್ ಕರೆಸಿ ಕೆಲಸ ಮಾಡಿಸ್ಬಿಟ್ಟು ಹೋಗ್ತಾ ಇರೋದು ಅಷ್ಟೇ. ಓಕೆ, ಈಗ ಹೇಳಿ ಡಿಫ್ರೆನ್ಸ್. ಈಗ ಅವರು ಹೇಳಿದರು ಮಲ್ಚಿಂಗ್ ಮಾಡಬೇಕು, ಆಮೇಲೆ ಸಗಣಿ ಗೊಬ್ಬರ ಏನಿದೆ ಅದನ್ನೆಲ್ಲ ತಯಾರು ಮಾಡ್ಕೋಬೇಕು. ಮಾಮೂಲಿ ಯಥಾ ಪ್ರಕಾರ ನೀವೇನು ಆರ್ಗ್ಯಾನಿಕ್ ಮಾಡ್ತಿದ್ರಿ ಅದೇ ಪ್ರಕಾರ ಇದೆ ಅವ್ರು ಹೇಳಿದ್ದು ಕೂಡ. ನೆಕ್ಸ್ಟ್ ಏನು ಚೇಂಜ್ ಆಯ್ತು ಇಲ್ಲಿ? ಇದೇನಂದರೆ ಅದು ನನಗೆ ಫೇಲ್ ಆಗ್ಬಿಟ್ನಲ್ಲ, 1-2 ವರ್ಷ ನಾನು ವ್ಯವಸಾಯ ಬಿಟ್ಬಿಟ್ಟಿದೆ. ಬೇಡಪ್ಪ, ಏನೋ ಸುಮ್ಮನೆ ಏನಕ್ಕೆ ಸುಮ್ಮನೆ ಲಾಸ್ ಆಗ್ತದೆ ಅಂತ. ಅದು ಅವರು ನನಗೆ ಆ್ಯಕ್ಚುಲಿ ಒಂದು ಟ್ರೈನಿಂಗಲ್ಲಿ ಪರಿಚಯ ಆಗಿದ್ದು. ಅವರು ಇಲ್ಲಿ ಒಂದು ಟ್ರೈನಿಂಗ್ ಹೋಗಿದ್ದು, ಸಾವಯವ ಟ್ರೈನಿಂಗಲ್ಲಿ. 1-2 ವರ್ಷ ಆದಮೇಲೆ ಅವ್ರು ಸಿಕ್ಕಿದ್ರು. ಮತ್ತು ನಾನು ಈಗ ಸ್ವೀಟ್ ಕಾರ್ನ್ ಬೆಳೆಯೋಣ ಅಂತ ಆ ಟೈಮಲ್ಲಿ ಹಾಕಿದ್ದು. ಆ್ಯಕ್ಚುಲಿ ಇದಕ್ಕೂ ಮುನ್ನ ನಾನು ಸ್ವೀಟ್ ಕಾರ್ನೇ ಬೆಳೀತಿದ್ದೆ. ನಾನು ಇನ್ನೂ ತೆಂಗಿನ ಮರ ಎಲ್ಲ ಅಷ್ಟೊಂದು ಹೈಟ್ ಹೋಗಿರಲಿಲ್ಲ. ಬೆಳೆ ಸಕ್ಸಸ್ ಆಯ್ತು ನನಗೆ. ಸೊ ಅವಾಗ ನಂಬಿಕೆ ಬಂದು ಅವಾಗಿಂದ ಇದನ್ನೇ ಫಾಲೋ ಮಾಡ್ತಾ ಇದ್ದೀನಿ ನಾನು. ಏನು ಅದನ್ನ ಹಾಕಿ ಅವ್ರು ಏನು ಕೊಟ್ಟಿದ್ರಲ್ಲ ಔಷಧಿ, ತಿಂಗಳ ಹಾಕಿದ್ರ? ತಿಂಗಳು ಹಾಕ್ಬೇಕು ಸರ್. ಅದು ಲಿಕ್ವಿಡ್ ಬರ್ತದೆ. ಲಿಕ್ವಿಡನ್ನು ನಾವು 2 kg ಬೆಲ್ಲ ಮತ್ತು 2 kg ಕಡಲೆ ಹಿಟ್ಟು ಹಾಕ್ಬಿಟ್ಟು 5 ದಿನದ ನಂತರ ಅದನ್ನು 500 ಲೀಟ್ರ್ ಮಾಡಿ ಗಿಡಗಳಿಗೆ ಅದನ್ನ ಬಡಿಸೋದಷ್ಟೇ. ಹಾಕಿದ್ರಿ. ಈಗ ನೀವು ಇದು ಎಷ್ಟು ತಿಂಗಳಾಯ್ತು ಸರ್? ಈಗ ಸರ್ ಇದು ಒಂದು 6.5 ತಿಂಗಳಾಗಿದೆ ಸರ್. 6.5 ತಿಂಗಳು ಅದನ್ನು ಹಾಕಿದ್ದಕ್ಕೆ ಇಷ್ಟು ಬಂದಿದೆ. ಇಲ್ಲ ಅಂದರೆ ಹೇಗಿರೋದು ಇದು ಬಾಳೆ ಕಾಮನ್ ಆಗಿ ಬೆಳೆಯೋದು ಹೇಗಿರುತ್ತೆ? ಇನ್ನು ಕಡಿಮೆ ಆಗಲ್ಲ ಸರ್, ಆಗಲ್ಲ. ಯಾಕಂದ್ರೆ ಕೆಮಿಕಲ್ ಅಲ್ಲಿ ಬರ್ತಿದೆ. ಕೆಮಿಕಲ್ ಒಂದು ಡಿಫ್ರೆಂಟ್ ಏನಂತಂದ್ರೆ ನಿಮಗೆ ಇದು ನನಗೆ ಬುಡ ನೋಡ್ಲಿಕ್ಕೆ ಸ್ವಲ್ಪ ಮೀಡಿಯಂ ಸೈಜ್ ಇರ್ಬೋದು. ಬಟ್ ಇದೇನಿದೆ ಅಂತಂದ್ರೆ ತುಂಬಾ ಗಟ್ಟಿ ಬರ್ತದೆ ಇದು. ಬಟ್ ಇಲ್ಲಿಂದ ಆಚೆಗೆ ಇದು ಬುಡ ದಪ್ಪ ಆಗ್ತದೆ. ಹೋದ ತಿಂಗಳು ಇಷ್ಟು ಇರಲಿಲ್ಲ. ನೆಕ್ಸ್ಟ್ ಮಂತ್ ಏನಾಗ್ತದೆ, ಇದು ಇನ್ನೂ ಸೈಜ್ ಆಗ್ತದೆ ನನಗೆ. ಮತ್ತೆ ಇನ್ನೇನೋ ಕಡೆ ಟೈಮ್ಗೆ. ಸೊ ನನಗೇನು ಗ್ಯಾರಂಟಿ ಅಂತಂದ್ರೆ ಕೆಮಿಕಲಲ್ಲಿ ಯಾವ ಟೈಮಲ್ಲಿ ಆದ್ರೂ ನಿಮಗೆ ರೋಗಗಳು ಅಟ್ಯಾಕ್ ಆಗ್ಬೋದು. ಯಾಕಂದ್ರೆ ಗೊನೆ ಬುಡ ಟೈಮಲ್ಲಿ 80% ತೋಟ ಹೋಗಿರೋದು ನಾನು ನೋಡಿದ್ದೀನಿ ಇಲ್ಲಿ ನಮ್ಮ ಸುತ್ತಮುತ್ತ. ಗೊನೆ ಬುಡ ಹಂತಕ್ಕೆ ಗಿಡ ಬಂದು ಈಗ 100 ಜನ ರೈತರಲ್ಲಿ ಒಂದು 10 ಜನ 20 ಜನ ಪಾಸ್ ಆಗ್ಬೋದು. ಆಗಲ್ಲ ಅಂತಲ್ಲ ಹೇಳ್ತಾ ಇರೋದು. ಯಾಕಂದರೆ ತುಂಬ ವರ್ಷಗಳಿಂದ ಕೆಮಿಕಲ್ ಮಾಡಿ 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 ಏನಾಗಿದೆ, ಭೂಮಿ ಹಾಳಾಗಿದೆ. ಸೊ ನಾವೇನು ಮಾಡಬೇಕು, ಇಂಟರ್ನಲ್ಲಿ ಸ್ವಲ್ಪ ಸಾವಯವ ಬಗ್ಗೆ ಯೋಚನೆ ಮಾಡಬೇಕು. ಇವ್ರದ್ದು ಕೆಮಿಕಲ್ ಅಲ್ಲ ಅಂತ ನಿಮಗೆ ಹೇಗೆ ಖಾತ್ರಿ? ಸರ್ ಅವರೇ ಕುಡಿದು ತೋರಿಸ್ತಾರೆ ಸರ್. ಬಟ್ ನಾನು ಇಲ್ಲಿವರೆಗೂ ಸುಮಾರು ಒಂದು 3-4 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಲ್ಲ. ಅದು ಸ್ಪ್ರೇ ಮಾಡೋದಾಗ್ಲಿ, ಮೇಲ್ಗಡೆ ಮೈಗಾರೋದಾಗ್ಲಿ, ನಾನು ಹಾಕಿ ಕೈಯಲ್ಲೆಲ್ಲ ಯೂಸ್ ಮಾಡ್ತೀವಲ್ಲ, ಒಂದು ಸೈಡ್ ಎಫೆಕ್ಟ್ ಇಲ್ಲಿವರೆಗೂ ನನಗೆ ಬಂದಿಲ್ಲ. ನಮಗಾಗ್ಲಿ ಅದು ನಮ್ದು ಲೇಬರ್ಗಾಗ್ಲಿ ಯಾವುದೇ ಕಾರಣ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ. ಇಲ್ಲ. ಓಕೆ. ಅದಲ್ಲದೆ ಅವರು ಸರ್ಟಿಫಿಕೇಟ್ ಅಂತ ಅಲ್ಲೇ ಕುಡಿದು ಬಿಡ್ತಾರಲ್ಲ ಅವರು. ನಾವೇನಾಗ್ತೀವಿ ಬರೀ ಬೆಲ್ಲ ಮತ್ತೆ ಕಡಲೆ ಹಿಟ್ಟು ತಾನೆ ಹಾಕೋದಲ್ಲಿ. ಅಷ್ಟೇ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಸರ್. ನಮ್ಗೇನು ಗೊತ್ತಾ ಸರ್, ನಂದು ಖರ್ಚು ಕಡಿಮೆ ಇದೆ. ನನಗೆ 10 ಟನ್ ಬಂದರೆ ಸಾಕು. ನನಗೆ 10 ಟನ್ ಬಂದ್ರೆ ಸಾಕು. ಆಮೇಲೆ ಏನಂದ್ರೆ ಇದರಲ್ಲಿ ಕಾಯೆಲ್ಲ ಚೆನ್ನಾಗಿ ಬರ್ತೀನಿ. 5 kg ಬಂದರೂ ಶೈನಿಂಗ್ ಇರ್ತದೆ ಕಾಯಿ. ಯಾವುದೋ ನಿಮಗೆ ಡ್ಯಾಮೇಜು ಚುಕ್ಕಿ ಆಗಲಿ ಇನ್ನೊಂದಾಗಲಿ ಹೋಗಲ್ಲ. ಆರ್ಗ್ಯಾನಿಕ್ದು ಒಂದು ಪವರ್ ಅಂದರೆ ಅದೇನೆ. ಆಮೇಲೆ ಇನ್ನೊಂದು ಹೇಳ್ತಿದ್ರು ಅವರು, ಬರೀ 1 ವರ್ಷದ್ದಲ್ಲ ಇದು ಬೆಳೆ, 5 ವರ್ಷ ಕಂಟಿನ್ಯೂ ಆಗಿ ಇದನ್ನ ಕಾಪಾಡ್ಕೋಬಹುದು. ಆಲ್ರೆಡಿ ಮರಿ ಬಂದಿದೆ ಹಾಗೆ ಅಂತ ಹೇಳ್ತಿದ್ರು. ಸೊ ನಿಮ್ಗೆ 5 ವರ್ಷ ಇಲ್ಲಿ ಒಂದು ಮೊದಲು ಸ್ಟಾರ್ಟಿಂಗ್ ಏನು ಕಷ್ಟಪಟ್ರಿ ಅದಾದ್ರೆ ಮುಗೀತು. ಇನ್ನು 5 ವರ್ಷ ನೀವು ಫಸಲು ತೆಗಿತಾ ಇರೋದು ಅಷ್ಟೇ ಕೆಲಸ. ಈಗಿನ ಪರಿಸ್ಥಿತಿಯಲ್ಲಿ ರೈತರಿಗೆ 1 ವರ್ಷ ಒಳ್ಳೆ ಬೆಳೆ ಬಂದರೆ ಸಾಕು ಅನ್ನಂಗೆ ಅವ್ರೆ. 5 ವರ್ಷ ಬೇಕೇ ಆಗಿಲ್ಲ ಅವ್ರಿಗೆ. ನಾನು ಮಾಡಿರೋ ಖರ್ಚಿಗೆ ಒಂದು 3-4 ಪಟ್ಟು ಹಣ ಸಿಕ್ಕಿದ್ರೆ ಅವನಿಗೆ ಅಷ್ಟೇ ಸಾಕು. 5 ವರ್ಷದ ತನಕ ಅವ್ರು ಕಾಯೋದೇ ಇಲ್ಲ. 2 ಫಸಲು ಬಂದರೆ ದೊಡ್ಡ, ಅದೇ ಅವ್ರಿಗೆ ಮೊದಲನೇ ಫಸಲು ಬಂದರೆ ತುಂಬ ಅವರೇ ತೃಪ್ತಿ, ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೆ ರೈತರಿಗೆ. ಬಟ್ ನಾನು ಹಾಗೆ ಮಾಡೋದು, ನಾನು ಕಂಟಿನ್ಯೂ ಮಾಡ್ತೀನಿ ನಾನು ಇದನ್ನೇ. ಈಗ ನಾವು ಬಿಟ್ಕೊತೀವಿ ಇಲ್ಲ ಅಂತಂದರೆ ನಮ್ಮದು ಬೇರೆ ಮೆಥಡ್ ಮಾಡೋಣ ಅಂತಿದ್ದೀವಿ. ಗುಂಪು ಬೆಳೆನ ಇದನ್ನೇ ಬೇರೆ ಥರ ಅದನ್ನು ಮಾಡಿ ಕಂಟಿನ್ಯೂ ಮಾಡೋಣ ಅಂತ. ಏನದು ಗುಂಪು ಬೆಳೆ? 7x7 ಇದೆ ಅಲ್ವಾ ಇದು? ಗಿಡದಿಂದ ಗಿಡಕ್ಕೆ 7x7 ಇದೆ. ಮತ್ತು ಇಲ್ಲಿಂದ ಇಲ್ಲಿಗೆ 6x6 ಇದೆ. ನಾವೇನು ಮಾಡ್ತೀವಿ, ಇದು ಮಧ್ಯದ ಲೈನ್ ಎಲ್ಲ ಫುಲ್ ತೆಗಿಸ್ತೀನಿ. ಅಂದರೆ ನಂದು ಒಂದು 80% ಹಾರ್ವೆಸ್ಟಿಂಗ್ ಆದಮೇಲೆ, ಮಧ್ಯದಲ್ಲ 80-90% ಆದಮೇಲೆ. ಈಗ ಸಡನ್ ಆಗಿ ಏನಾಗ್ತಿದೆ, ನಾನು ಇದು ಕಟಾವಾದ ತಕ್ಷಣ ನಾನು ಈ ಗಿಡ ಬಿಟ್ಟರೆ ಏನಾಗ್ತಿದೆ, ಈ ಗಿಡದ ನೆರಳು ಇದಿರೋದ್ರಿಂದ ಸರಿಯಾಗಿ ಅದಕ್ಕೆ ಬಿಸಿಲು ಸಿಗದೆ ಏನಾಗ್ತಿದೆ, ಫಾಸ್ಟಾಗಿ ಗ್ರೋತ್ ಆಗ್ಬಿಡ್ತದೆ.
ಅಂದರೆ ಹೆಲ್ತಿ ನಿಮಗೆ ಗಿಡ ಬರಲ್ಲ ಅದು ತುಂಬ ಲೆಂತ್ ಹೋಗ್ತದೆ ಮತ್ತು ನೆಕ್ಸ್ಟ್ ಬರೋದೇನಾಯ್ತದೆ ತುಂಬ ಡೌನ್ ಬರ್ತದೆ ಅವಾಗ ಅದಕ್ಕೋಸ್ಕರ ಹೇಳ್ತಾ ಇರೋದು ಒಂದು 80% ತೋಟ ಕಂಪ್ಲೀಟ್ ಆದಮೇಲೆ ಇದೊಂದು ಲೈನ್ ತೆಗೆಸ್ಬಿಟ್ಟು ಈಗೀಗ ಒಂದು ಲೈನ್ 2 ಲೈನ್ ತೆಗ್ಸಿದ್ರೆ ಗಿಡದಿಂದ ಗಿಡಕ್ಕೆ ನಿಮ್ಗೆ ಏನಾಗ್ತದೆ 14 ಅಡಿ ಮತ್ತು ಸಾಲಿಂದ ಸಾಲಿಗೆ ನಿಮಗೆ 18 ಅಡಿ ಸಿಗುತ್ತೆ 6 ಅಡಿ ಹಾಕಿರೋದು ಸೊ ಗುಂಪು ಬಾಳೆಗೆ ಏನಾಯ್ತದೆ ಒಂದೇ ಒಂದು ಗುತ್ತಿ ಇದೆಯಲ್ಲ ಇದರಲ್ಲಿ ನಾವು 4 ಬಿಟ್ಬಿಡೋದು ಸೊ ಒಳಗಡೆ ನನಗೆ 3 ತಿಂಗಳ ತನಕ ಟ್ರ್ಯಾಕ್ಟರ್ ಇದು ನಮ್ಮದು ಏನಿದೆ ಮಿನಿ ಟ್ರ್ಯಾಕ್ಟರ್ನಾರ ಬಿಡ್ಬೋದು ಇಲ್ಲ ಟಿಲ್ಲರಾರ ಹೊಡಿಬೋದು ಸೊ ಇದನ್ನು ಮಾತ್ರ ನೋಡ್ಕೊಂಡು ಹೋಗೋದು ಅಷ್ಟೇ ಇದು ಒಂದರಲ್ಲಿ ನಿಮಗೆ 4 ಬಾಳೆ ಬೆಳೆದ್ರೆ 2ನೇ ಫಸಲು ನಿಮ್ಗೆ ಅಷ್ಟೇ ಬರ್ತದೆ ಸೊ ನಮ್ಗೇನಪ್ಪ ಅಂದರೆ ಟೈಪಿಂಗ್ ಮಾಡೋಂಗಿಲ್ಲ ನಮ್ಗೆ ಯಾವುದು ನೋಡಿ ಬದುಕಿದು ಏನು ಎತ್ತಲ್ಲ ನಾವು ಬಂಡೆತ್ತಲ್ಲ ಹೀಗೆ ಬಿಟ್ಬಿಟ್ರೋದನ್ನು ಯಾಕಂದರೆ ನಾವು ಅವ್ರದ್ದು ಪದ್ಧತಿ ನೋಡಿ ಸುಮಾರು ಕಡೆ ಹೋಗಿದ್ದೀವಿ ಎಷ್ಟೋ ಗಾಳಿ ಬೆಳಕು ಗಾಳಿ ಮಳೆ ಎಲ್ಲ ಬಂದರೂ ಇದು ಬಿದ್ದಿರಲಿಲ್ಲ ಅಲ್ಲಿ ನೋಡಿ ಬಂದೆ ನಾವು ಈ ಥರ ಮಾಡ್ತಿರೋದು ಇನ್ ಕೇಸ್ ಇದನ್ನೇ ನಿಮಗೆ ಈಗ ಬಂಡೆ ಎತ್ಬಿಟ್ರೆ ನಾನು ಬೆಡ್ ಎತ್ಬಿಟ್ರೆ ಈ ಬುಡ ಏನಾಗ್ತದೆ ತುಂಬ ದಪ್ಪ ಆಗಿರೋದು ಯಾಕಂದರೆ ಬೇರು ಬಂದು ನಿಮಗೆ ಮೇಲ್ ಬರ್ತದೆ ಅಪ್ವರ್ಡ್ ಆಗ್ತದೆ ಈಗೇನಾಯ್ತದೆ ಆರಿಜೆಂಟಲ್ ಹೋಗ್ತಾ ಇದೆ ಬೇರೆ. ಭಾಳ ಮುಖ್ಯವಾಗಿ ಏನು ಬೆಳೆದ್ರು ರೈತರಿಗೆ ಇಲ್ಲಿವರೆಗೆ ಮೂಲೆ ಗುಂಪ ಮಾಡಿರೋದು ರೇಟು. ಸೊ ಮಾರ್ಕೆಟಿಂಗ್ ಬಗ್ಗೆ ಏನು ಯೋಚನೆ ಮಾಡಿ? ಮಾರ್ಕೆಟಿಂಗ್ ಅಂತಂದರೆ ಈಗ ಅವರೇ ಬೈಬ್ಯಾಕ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಸರ್. ಬಾಳೆಗೆ ಮಾರ್ಕೆಟಿಂಗ್ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಂಗಿಲ್ಲ ಸರ್. ಇಲ್ಲಿ ಎಸ್ಪೆಷಲಿ ಏಲಕ್ಕಿ ಬಾಳೆಗೆ ಲೋಕಲ್ ಮಾರ್ಕೆಟಲ್ಲೇ ತುಂಬ ಹೋಗ್ತದೆ. ಬಟ್ ಏನಂತಂದರೆ ರೈತರಿಗೆ ಸೆಕೆಂಡು ಇನ್ನೊಂದು ಮಾಡ್ತಾ ಇರೋದ್ರಿಂದ ಅವ್ರಿಗೆ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ, ನಾವೇ ವಾಪಸ್ಸು ಮರು ಖರೀದಿ ಮಾಡ್ತೀವಿ ಅಂತ. ಅದೇ ಮಾರ್ಕೆಟ್ ರೇಟಲ್ಲೇ ಮಾಡ್ತಾರಾ ಅಥವಾ ಹೆಚ್ಚು ಕೊಟ್ಟು ಮಾಡ್ತಾರೆ? ಆ ದಿನದ ಹಾಫ್ ಕಮ್ಸ್ ರೇಟ್ ಏನಿರ್ತದೆ ಅದಕ್ಕೆ ಕೊಡ್ತಾರೆ, ಆ ರೇಟ್ ಕೊಡ್ತಾರೆ. ಸೆಕೆಂಡ್ ಕ್ವಾಲಿಟಿ ಇರಲ್ಲ. ನಿಮಗೆ 5 kg ಬರಲಿ 4 kg ಬರಲಿ ಕಾಯಿ ಲೆಂತಾಗಿ ಚೆನ್ನಾಗಿದ್ರೆ ಫಸ್ಟ್ ಕ್ವಾಲಿಟಿನೇ ಕೊಡ್ತೀನಿ ಅಂತ ಹೇಳ್ತಾರೆ ಅದು. ಸೊ ನಿಮಗೆ ಬೆಳೆ ಖಾತ್ರಿ ಇದೆ, ಮಾರುಕಟ್ಟೆ ಖಾತ್ರಿ ಇದೆ. ಹೌದು ಅಲ್ವಾ? ಆಮೇಲೆ ಕೆಮಿಕಲ್ ಫ್ರೀ ಇದೆ. ಕೆಮಿಕಲ್ ಫ್ರೀ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ವಾ? ಆರೋಗ್ಯ ಇದೆ. ಇಷ್ಟು ಒಳಗೊಂಡಂತೆ ಇದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ತಂದಿದೆ. ಹೌದು ಅಲ್ವಾ? 1.5 ಎಕರೆ ಇದೆಯಾ ಇದು? ಹೌದು ಸರ್. ಮತ್ತು ಏನಂದರೆ ವರ್ಷದಿಂದ ವರ್ಷಕ್ಕೆ ನಿಮಗೆ ಭೂಮಿಯ ಫಲವತ್ತತೆ ಇನ್ನೂ ಹೆಚ್ಚಾಗ್ತಾ ಇದೆ. ಹೆಚ್ಚಾಗುತ್ತೆ ಅಲ್ವಾ? ಹಿಂದೆಲ್ಲ ನಾವು ಕತೆಗಳಲ್ಲಿ ಕೇಳಿರ್ತೀವಿ ದೊಡ್ಡ ದೊಡ್ಡ ಮರಗಳು ಮನುಷ್ಯರಷ್ಟು ಉದ್ದ ಇದ್ರು ಅಂತ. ಸೊ ಆ ಥರ ಇತ್ತೇನೋ ಹಿಂದೆ ಭೂಮಿ, ಈಗ ಪರಿವರ್ತನೆ ಆಗಿದೆಯಲ್ಲ. ಆಗಿದೆ. ಅದರಲ್ಲಿ ನಿಮ್ಮಂಥವ್ರು ಬಂದಿದ್ದೀರಿ, ಹೋಗ್ಬೇಕು ಸರ್. ನಿಮ್ಮಂಥವ್ರು ಬಂದಿದ್ದೀರಿ.